ಎಲ್ಲ ಆತ್ಮೀಯ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತರಬೇತಿದಾರರೇ, ಈಗಾಗಲೇ ನಾನು ಈ CNC ಟೆಕ್ನಾಲಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಟ್ರಡಕ್ಷನ್ ಟು CNC ಈ ಒಂದು ಹೆಡ್ಡಿಂಗಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 3ನಲ್ಲಿ ನಿಮಗೆ CNC ಅಂದರೆ ಏನು, NC ಮಿಷಿನ್ ಅಂದರೆ ಏನು, ಆಮೇಲೆ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ NC ಆ್ಯಂಡ್ CNC ಅಂತೇಳಿ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಹಾಗೇನೆ ಇಂಟ್ರಡಕ್ಷನ್ ಟು CNC ಪಾರ್ಟ್ 3ನಲ್ಲಿ ಈ ದಿನ ಒಂದು ಹೊಸ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಆ ಹೊಸ ಟಾರ್ಗೆಟ್ ಬಂದು ಸ್ಟೇಟ್ ದ ಕನ್ಸ್ಟ್ರಕ್ಷನಲ್ ಆ್ಯಂಡ್ ಫಂಕ್ಷನಲ್ ಫೀಚರ್ಸ್ ಆಫ್ ಎ CNC ಟರ್ನಿಂಗ್ ಸೆಂಟರ್. ಈಗಾಗಲೇ ಈ ಕನ್ಸ್ಟ್ರಕ್ಷನಲ್ ಆ್ಯಂಡ್ ಫಂಕ್ಷನಲ್ ಫೀಚರ್ಸ್ ಏನಿದೆ ಇದ್ರ ಬಗ್ಗೆ ನಾನು ಈ ಪದಗಳ ಅರ್ಥಗಳ ಬಗ್ಗೆ ಹಲವಾರು ಬಾರಿ ನಿಮಗೆ ತಿಳಿಸಿದ್ದೀನಿ. ನಮ್ಮ ಕ್ಯಾಪ್ಸ್ಟನ್ ಟರೆಟ್ ಲೇತು, ಆಟೋಮೆಟಿಕ್ ಲೇತು, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಗಳು, ಲೇತ್ ಅಟ್ಯಾಚ್ಮೆಂಟ್ಸ್ಗಳು, ಈ ಎಲ್ಲ ಪಾಠ ಮಾಡುವಾಗಲೂ ಕೂಡ ನಾನು ಈ ಕನ್ಸ್ಟ್ರಕ್ಷನಲ್ ಫೀಚರ್ ಅಂದ್ರೆ ಏನು, ಫಂಕ್ಷನಲ್ ಫೀಚರ್ಸ್ ಅಂದ್ರೆ ಏನು ಅಂತ ತಿಳಿಸಿದ್ದೀನಿ. ಈ ಕನ್ಸ್ಟ್ರಕ್ಷನಲ್ ಅಂದ್ರೆ ಆ ವಸ್ತು ಅಥವಾ ಎಕ್ವಿಪ್ಮೆಂಟು, ಆ ಮಷಿನ್ ಟೂಲ್ ಯಾವ ರೀತಿ ರಚನೆ ಆಗಿದೆ ಅಂತೇಳಿ, ಮತ್ತೆ ಅದು ಏನೇನು ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಬಳಸ್ತೀವಿ ಅಂತ. ಈಗ ಯಾವುದೇ ಒಂದು ಮಷಿನ್ ಟೂಲ್ ತಗೊಂಡ್ರೆ ಅದರಲ್ಲಿ ಹಲವಾರು ಕಾಂಪೊನೆಂಟ್ಗಳು ಇನ್ವಾಲ್ವ್ ಆಗ್ತವೆ, ಹಲವಾರು ಪಾರ್ಟ್ಸ್ಗಳು ಇನ್ವಾಲ್ವ್ ಆಗ್ತವೆ. ಆ ಎಲ್ಲ ಪಾರ್ಟ್ಗಳ ರಚನೆಯ ಮತ್ತೆ ಆ ಕೆಲಸದ ವಿಶೇಷತೆಗಳು, ಕೆಲಸನ ಯಾವ ಪಾರ್ಟ್ ಮಾಡುತ್ತೆ ಅನ್ನೋದು ಈ ಒಂದು ಆಬ್ಜೆಕ್ಟಿವ್ ಅಲ್ಲಿ ಬರುವಂಥದ್ದು. ಸೊ ಈಗ ವಿಶೇಷವಾಗಿ ನಾನು ಈ CNCಯ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಅಲ್ಲಿ ನಾನು ಈ ದಿನ ಲೇಔಟ್ಗಳ ಬಗ್ಗೆ ಅಥವಾ ಬ್ಲಾಕ್ ಡಯಾಗ್ರಾಮ್ CNC ಟರ್ನಿಂಗ್ ಸೆಂಟರ್ ಬಗ್ಗೆ ತಿಳಿಸ್ಕೊಡ್ತೀನಿ, ಪ್ಯಾನಲ್ ಬೋರ್ಡ್ ಬಗ್ಗೆ ಮತ್ತೆ ಮಿಷಿನ್ ಕಂಟ್ರೋಲ್ ಯೂನಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಏನಿದೆ, ಫಂಕ್ಷನಲ್ ಫೀಚರ್ಸ್ ಏನಿದೆ CNC ವಿಷಯ, ಇದು ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಯಾವುದಕ್ಕೆ? ಒಂದು ಮಿಷಿನ್ ಆಪರೇಷನ್ ಅನ್ನ ಮಾಡೋಕ್ಕೆ, ಮತ್ತೆ ಪ್ರೋಗ್ರಾಮ್ಗಳನ್ನ ಮಾಡಲಿಕ್ಕೆ, ಮತ್ತೆ ಯಾರೆಲ್ಲರಿಗೂ ಅಥವಾ ಯಾರ್ಯಾರಿಗೆ ಈ CNC ಮೇಂಟೆನೆನ್ಸ್ ಮೇಲೆ ಆಸಕ್ತಿ ಇದೆಯೋ, ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಬಗ್ಗೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿ ಈ ಒಂದು ಆಬ್ಜೆಕ್ಟಿವ್ ಅಲ್ಲಿ ನಿಮಗೆ ಸಿಗುತ್ತೆ. ಅದರ ಒಂದು ಗ್ಯಾರಂಟಿಯನ್ನು ನಾನು ಕೊಡ್ತೀನಿ. ನೀವು ಪರಿಪೂರ್ಣವಾಗಿ ಈ ಒಂದು ಪಾಠವನ್ನು ಅರ್ಥ ಮಾಡಿಕೊಂಡ್ರೆ, ಈ ಒಂದು ಟಾಪಿಕನ್ನು ನೀವು ತಿಳ್ಕೊಳ್ತಾ ಹೋದ್ರೆ ನಿಮ್ಗೆ ಇದರಿಂದ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಓಕೆ, ಸೊ ಈಗ ನಾವು ಈ ಬ್ಲಾಕ್ ಡಯಾಗ್ರಾಮ್ ಆಫ್ ಟರ್ನಿಂಗ್ ಸೆಂಟರ್ ಅಥವಾ ಲೇಔಟ್ ಆಫ್ ಎ ಟರ್ನಿಂಗ್ ಸೆಂಟರ್ ನೋಡೋಣ. ನೀವು ಈಗಾಗಲೇ CNC ಪಾಠನ ನಾನು ಸ್ಟಾರ್ಟ್ ಮಾಡಿದಾಗಿನಿಂದಲೂ ಕೂಡ ಈ ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದೇನಿದೆಯಲ್ಲ, ಇದು CNC ಟರ್ನಿಂಗ್ ಸೆಂಟರ್. ಸೊ ಇದರಲ್ಲಿ ನೀವು ಗೊತ್ತಿದೆ ವರ್ಕ್ ಹೋಲ್ಡಿಂಗ್ ಡಿವೈಸ್, ಸಪೋರ್ಟಿಂಗ್ ಮತ್ತೆ ಟೂಲ್ ಹೋಲ್ಡಿಂಗ್ ಅಂಡ್ ಟೂಲ್ ಸಪೋರ್ಟಿಂಗ್ ಡಿವೈಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಮತ್ತೆ ಮಿಷಿನ್ ಕಂಟ್ರೋಲ್ ಪ್ಯಾನಲ್ ಕೂಡ ಇದೆ, ಮತ್ತೆ ಫುಡ್ ಸ್ವಿಚಸ್ ಕೂಡ ನೋಡ್ತಾ ಇದ್ದೀರಾ. ಸೊ ಈಗ ಇದ್ರದ್ದು ಇನ್ನೂ ಡೀಟೇಲ್ ಆಗಿ ನಾವು ಕಾಂಪೊನೆಂಟ್ಸ್ ಗಳನ್ನ ನೋಡ್ಬೇಕು ಅಂದ್ರೆ ಈ ಗಾರ್ಡ್ ಗಳನ್ನ ತೆಗಿಬೇಕು, ಮತ್ತೆ ಇಲ್ಲಿರುವಂತಹ ಟೆಲಿಸ್ಕೋಪಿಕ್ ಕವರ್ ಗಳನ್ನ ನಾವು ರಿಮೂವ್ ಮಾಡಿದ್ರೆ, ಇದೆಲ್ಲ ಗಾರ್ಡ್ ಗಳನ್ನ ತೆಗೆದ್ರೆ ನಮ್ಗೊಂದು ಸ್ಕೆಲಿಟನ್ ಕಾಣಿಸ್ತದೆ. ಇನ್ಸೈಡ್ ಅಲ್ಲಿ ಇನ್ನೂ ಏನೇನ್ ಪಾರ್ಟ್ಸ್ ಗಳು ಇನ್ವಾಲ್ವ್ ಆಗಿ ನಮ್ಗೆ ಈ ಒಂದು ಟರ್ನಿಂಗ್ ಆಕ್ಷನ್ ಆಗ್ತದೆ, ಟರ್ನಿಂಗ್ ಪ್ರೋಸೆಸ್ ಗಳನ್ನ ನಾವು ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಸೊ ಟೆಲಿಸ್ಕೋಪಿಕ್ ಕವರ್ ತೆಗೆಯೋದು ಮತ್ತೆ ಈ ಗಾರ್ಡ್ ಗಳನ್ನ ತೆಗೆದ್ರೆ ಟಾಪ್ ವ್ಯೂ ಇಂದ ಮಿಷಿನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಾವು ಯಾವ ತರ ಒಂದು ಇದರದ ಲೇಔಟ್ ಅನ್ನ ನೋಡ್ತೀವಿ, ಯಾವ ಲೇಔಟ್ ಕಾಣಿಸ್ತದೆ ಅನ್ನೋದನ್ನ ನಾನು ಒಂದು ಚಿತ್ರದ ಸಮೇತ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬ್ಲಾಕ್ ಡಯಾಗ್ರಾಮ್ ಅಥವಾ ಲೇಔಟ್ ಆಫ್ ಎ ಟರ್ನಿಂಗ್ ಸೆಂಟರ್. ಒಂದು ಟರ್ನಿಂಗ್ ಸೆಂಟರ್ನ ಒಂದು ಲೇಔಟ್ ಅನ್ನ ನಾನು ಡ್ರಾ ಮಾಡಿದ್ದೀನಿ. ಸೊ ನೀವು ಮೇಲಿಂದ ಅಬ್ಸರ್ವ್ ಮಾಡಿದಾಗ ನಮ್ಗೆ ಈ ಕಾಂಪೊನೆಂಟ್ಗಳು ಕಾಣಿಸ್ತವೆ. ಸೊ ಅದರಲ್ಲಿ ಯಾವ್ಯಾವುದು ಬರುತ್ತೆ? ಒಂದು ಮಿಷಿನ್ ಕಂಟ್ರೋಲ್ ಪ್ಯಾನಲ್ಲು, ನೆಕ್ಸ್ಟು ಪ್ಯಾನಲ್ ಬೋರ್ಡ್ ಅಥವಾ ಮಿಷಿನ್ ಕಂಟ್ರೋಲ್ ಯೂನಿಟ್, ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್ ಇದು, ಆನಂತರ ಸ್ಪಿಂಡಲ್ ಅಂಡ್ ಇಟ್ಸ್ ಡ್ರೈವ್. ಓಕೆ, ಆನಂತರ ಟೈಲ್ ಸ್ಟಾಕ್ ಬರುತ್ತೆ, ಹೈಡ್ರಾಲಿಕ್ ಪವರ್ ಪ್ಯಾಕ್ ಬರುತ್ತೆ ಇಲ್ಲಿ, ಮತ್ತೆ ಸೆಂಟ್ರಲ್ ಲೂಬ್ರಿಕೇಶನ್ ಸಿಸ್ಟಮ್, ಜೊತೆಗೆ ಕೂಲೆಂಟ್ ಸರ್ಕ್ಯುಲೇಟಿಂಗ್ ಸಿಸ್ಟಮ್ ಬರುತ್ತೆ, ಆನಂತರ ಲೀಡ್ ಸ್ಕ್ರೂಗಳು ಬರ್ತವೆ, ಜೊತೆಗೆ ಡ್ರೈವ್ ಮೋಟರ್ಸ್ ಬರುತ್ತೆ, ಆಕ್ಸಿಸ್ ಡ್ರೈವ್ ಮೋಟರ್ಸ್ಗಳು ಬರುತ್ತೆ. ಓಕೆ, ಆಮೇಲೆ ಈ ಫುಡ್ ಸ್ವಿಚಸ್ ಎಲ್ಲ ಬರುತ್ತೆ. ಸೊ ಇವೆಲ್ಲವೂ ಕೂಡ ಈ ಒಂದು CNC ಟರ್ನಿಂಗ್ ಸೆಂಟರ್ ಬರುವಂತ ಕಾಂಪೊನೆಂಟ್ಗಳು. ಓಕೆ, ಸೊ ನಾನೀಗ ಈ ಪ್ರತಿಯೊಂದು ಪಾರ್ಟ್ಗಳು ಯಾವ ರೀತಿ ರಚನೆ ಆಗಿದೆ ಮತ್ತೆ ಅವು ಏನು ಕೆಲಸವನ್ನ CNC ನಲ್ಲಿ ನಿರ್ವಹಿಸ್ತವೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ಏನು ನಮಗೆ ಟರ್ನಿಂಗ್ ಆಪರೇಷನ್ಸ್ಗಳಾಗುತ್ತೆ, ಆ ಆಪರೇಷನ್ಸ್ ಆಗುವಾಗ ಈ ಪ್ರತಿಯೊಂದು ಕಾಂಪೊನೆಂಟ್ಗಳು ಕೂಡ ಅವುಗಳ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರೆ ಮಾತ್ರ ನಮ್ಗೆ ಯಾವುದೇ ಒಂದು ಆಪರೇಷನ್ಸ್ ಅನ್ನ ಮಿಷಿನ್ ಇಂದ ಮಾಡಿಸ್ಲಿಕ್ಕೆ ಸಾಧ್ಯ. ಓಕೆ, ಸೊ ಅವೆಲ್ಲ ಯಾವ ಆಪರೇಷನ್ಸ್ಗಳು ಆಗುತ್ತೆ ಅಂತ ನೋಡೋಣ. ಸೊ ನಿಮ್ಗೀಗ ಗೊತ್ತಿದೆ, ಈಗ ನಾವು ಈ ಮಷಿನ್ ಟೂಲ್ ಏನಿದೆ ಅದು ಒಂದು ಮನುಷ್ಯನ ಆ ದೇಹದ ಅಂಗಾಂಗಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಹಾಗೆ. ಒಬ್ಬ ಮನುಷ್ಯನನ್ನ ತಗೊಂಡ್ರೆ ನೀವು ಆ ಮನುಷ್ಯನಲ್ಲಿ ಎರಡು ಭಾಗಗಳನ್ನ ನಾವು ನೋಡ್ಬೋದು. ಮುಖ್ಯವಾಗಿ ಒಂದು ಪಂಚೇಂದ್ರಿಯಗಳು ಬರುತ್ತೆ. ಓಕೆ, ಸೊ ಪಂಚೇಂದ್ರಿಯಗಳ ಸಹಾಯದಿಂದ ನಾವು ಸೆನ್ಸ್ ಫ್ಯಾಕಲ್ಟೀಸ್ ಇರುತ್ತೆ, ಅವುಗಳಿಂದ ನಾವು ನಮ್ಮ ಸರೌಂಡಿಂಗಿನ ಬರುವಂಥ ವಾತಾವರಣದಿಂದ ಬರುವಂಥ ಸಿಗ್ನಲ್ಸ್ ಅನ್ನ ರಿಸೀವ್ ಮಾಡ್ತೀವಿ. ಅದು ಮೈಂಡ್ಗೆ ಹೋಗ್ತದೆ. ಮೈಂಡಿಂದ ದೇಹದ ಹಲವಾರು ಭಾಗಗಳಿಗೆ ಬಂದು ಕೆಲಸಗಳನ್ನ ಮಾಡಿಸುವಂತ ಸಾಮರ್ಥ್ಯ ಒಂದು ಮನುಷ್ಯನ ದೇಹಕ್ಕೆ ಇರುತ್ತೆ. ಹಾಗೇನೆ ಯಾವುದೇ ಒಂದು ಮಷಿನ್ ಟೂಲ್ ತಗೊಂಡ್ರು ಕೂಡ ಅದರಲ್ಲೂ ಈ ಟರ್ನಿಂಗ್ ಸೆಂಟರ್ ನೀವು ಕನ್ಸಿಡರ್ ಮಾಡಿದ್ರೆ ಟರ್ನಿಂಗ್ ಸೆಂಟ್ರಲ್ಲೂ ಕೂಡ ಸೆನ್ಸ್ ಫ್ಯಾಕಲ್ಟೀಸ್ ಇದೆ. ಹಾಗೇನೆ ಈ ಏನು ದೇಹದ ಭಾಗಗಳು ಬರ್ತವೆ, ಹಾಗೇನೆ ಈ ಮಿಷಿನ್ ಟೂಲಲ್ಲೂ ಕೂಡ ದೇಹದ ಭಾಗಗಳ ರೀತಿನೇ ಕಾರ್ಯನಿರ್ವಹಿಸುವಂತಹ ಭಾಗಗಳಿದಾವೆ. ಹಾಗಾದ್ರೆ ಯಾವುದು ಸೆನ್ಸಸ್ ಆಗುತ್ತೆ, ಯಾವುದು ಇಂದ್ರಿಯಗಳಾಗ್ತದೆ, ಯಾವುದು ದೇಹದ ಇತರ ಭಾಗಗಳಾಗ್ತವೆ ಅಂತ ನೋಡೋಣ. ಸೊ ಇಲ್ಲಿ ದೇಹದ ಇಂದ್ರಿಯ ಭಾಗಗಳು ಮಿಷಿನ್ ಕಂಟ್ರೋಲ್ ಪ್ಯಾನಲ್ ಮತ್ತೆ ಈ ಫುಡ್ ಸ್ವಿಚಸ್ ಆಗುತ್ತೆ. ಸೊ ದೀಸ್ ಟೂ ಕಾಂಪೊನೆಂಟ್ಸ್ ವಿಲ್ receive the signals from the external source in the form of programs or in the form of pressing the switches or keys. ಸೊ ಇಲ್ಲಿ ಈ ಇಂದ್ರಿಯಗಳೇನಿದಾವಲ್ಲ ಇವು ಸಿಗ್ನಲ್ಸ್ ಅನ್ನ ರಿಸೀವ್ ಮಾಡ್ತವೆ. ದೆನ್ those signals will be sent to the mind, that is machine control unit here, and then the processing will takes place according to the signals it receives, and then it will send to the different parts of the machine, thereby we will get done the work. ಸೊ ಯಾವ ರೀತಿ ಮನುಷ್ಯನ ಇಂದ್ರಿಯಗಳು ಸಿಗ್ನಲ್ಸ್ ಅನ್ನ ರಿಸೀವ್ ಮಾಡಿ ಮನುಷ್ಯನ ಮನಸ್ಸಿಗೆ ಕಳಿಸಿ ಅಲ್ಲಿಂದ ಕೆಲಸಗಳಾಗ್ತದೋ, ಹಾಗೇನೆ ಈ ಇಂದ್ರಿಯಗಳು ಕಂಟ್ರೋಲ್ ಪ್ಯಾನಲ್ ಮತ್ತೆ ಫುಡ್ ಸ್ವಿಚಸ್ ಇಂದ ಏನ್ ಸಿಗ್ನಲ್ ಹೋಗುತ್ತೆ ಅದು ಮಿಷಿನ್ ಕಂಟ್ರೋಲ್ ಇಲ್ಲಿ ಮನಸ್ಸಾಗುತ್ತೆ ಮನುಷ್ಯಂದು. ಆನಂತರ ಮನಸ್ಸಿಂದ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಅದರದೇ ಆದಂತ ಕಾಂಪೊನೆಂಟ್ಗಳಿಗೆ ಬರುತ್ತೆ, ಇಲ್ಲಿ ಕೆಲಸಗಳಾಗುತ್ತೆ. ಓಕೆ, ಇಲ್ಲಿ ನೋಡಿ ಯಾವ್ಯಾವ ಕಾಂಪೊನೆಂಟ್ಗಳು ಬರುತ್ತೆ ಅಂತ. ಸೊ ಈ ಭಾಗ ಏನ್ ತಾವು ಗಮನಿಸ್ತಾ ಇದ್ದೀರಾ, ಇದು ಸ್ಪಿಂಡಲ್ ಅಂಡ್ ಇಟ್ಸ್ ಡ್ರೈವ್ ಅರೇಂಜ್ಮೆಂಟ್ಸ್ ಇದೆ. ಸೊ ದಿಸ್ ಸ್ಪಿಂಡಲ್ ಆಸ್ ದ ಫೆಸಿಲಿಟಿ ಟು ಫಿಕ್ಸ್ ದ ವರ್ಕ್ ಹೋಲ್ಡಿಂಗ್ ಡಿವೈಸ್, ದಟ್ ಟು ಹೈಡ್ರಾಲಿಕ್ ಚೆಕ್ ಅನ್ನ ಫಿಕ್ಸ್ ಮಾಡುವಂತ ಫೆಸಿಲಿಟಿ ಇಲ್ಲಿದೆ. ಸೊ ಹೈಡ್ರಾಲಿಕ್ ಚೆಕ್ ಇದೆ, ದಟ್ ಚೆಕ್ ಇಸ್ ಯೂಸ್ ಟು ಹೋಲ್ಡ್ ದ ವರ್ಕ್ ಪೀಸಸ್. ಸೊ ಇಲ್ಲಿ ಈ ವರ್ಕ್ ಪೀಸ್ ಅನ್ನ ಹೋಲ್ಡ್ ಮಾಡ್ಕೊಳ್ತದೆ, ಅಂಡ್ ದೆನ್ ಇಟ್ ರೊಟೇಟ್ಸ್ ದಟ್ ವರ್ಕ್ ಪೀಸ್ ಇನ್ ದ ರಿಕ್ವೈರ್ಡ್ ಡೈರೆಕ್ಷನ್ ಅಂಡ್ ಅಟ್ ದ ರಿಕ್ವೈರ್ಡ್ RPM ಆರ್ ಸ್ಪೀಡ್. ಸೊ ಈ ವರ್ಕ್ ಅನ್ನ ಹೋಲ್ಡ್ ಮಾಡುವಂತ ಫೆಸಿಲಿಟಿ ಇಲ್ಲಿದೆ, ದಟ್ ಈಸ್ ಬೈ ದ ಹೈಡ್ರಾಲಿಕ್ ಎನರ್ಜಿ. ಹೈಡ್ರಾಲಿಕ್ ಮೆಕ್ಯಾನಿಸಮ್ ಇಸ್ ದೇರ್. That mechanism used to open or close the check for holding and removing the workpiece from the work holding devices. So and then for rotating in the required direction and at the required speed, there also one motor, drive motor is there. That motor will receive the information from its mind, that is machine control unit. According to the signals it receives from the machine control unit, the motor will rotate in the required direction at the required speed. ಸೊ ಈ ಸ್ಪಿಂಡಲ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಹೌಸಿಂಗ್ ಇದೆ, ಇದನ್ನ ಸ್ಪಿಂಡಲ್ ಹೌಸಿಂಗ್ ಅಂತ ಕರಿತೀವಿ. ಅಲ್ಲಿ ನಾವು ಕನ್ವೆನ್ಷನಲ್ ಲೇತ್ ಅಲ್ಲಿ ಗೇರ್ ಬಾಕ್ಸ್ ಇತ್ತು. ವಿತ್ ದ ಹೆಲ್ಪ್ ಆಫ್ ದಟ್ ಗೇರ್ ಬಾಕ್ಸ್ ಇಟ್ ಈಸ್ ಪಾಸಿಬಲ್ ಅಸ್ ಟು ರೊಟೇಟ್ ದ ವರ್ಕ್ ಪೀಸ್ ಅಟ್ ದ ರಿಕ್ವೈರ್ಡ್ RPM ಬೈ ಮೆಷಿಂಗ್ ಡಿಫರೆಂಟ್ ಗೇರ್ಸ್. ನೋ, ಆದರೆ ಇಲ್ಲಿ ಗೇರ್ಸ್ ಇರೋದಿಲ್ಲ, ಬಟ್ ಇಲ್ಲೊಂದು ಡ್ರೈವ್ ಮೋಟರ್ ಇರ್ತದೆ. ಆ ಮೋಟರ್ ಇಂದ ಇಲ್ಲಿಗೆ ಡ್ರೈವ್ ಟ್ರಾನ್ಸ್ಫರ್ ಆಗುತ್ತೆ ಸ್ಪಿಂಡಲ್ಗೆ. ಆ ಡ್ರೈವ್ ಅನ್ನ ಮೋಟರ್ ಇಂದ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಟೂತ್ ಬೆಲ್ಟ್ ಅನ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಇಲ್ಲಿಂದ ಏನ್ RPM ಬರುತ್ತೆ RPM ಪ್ರಕಾರ ಮೋಟರ್ ರೊಟೇಟ್ ಆಗಿ ಆ ಡ್ರೈವ್ ಇಲ್ಲಿ ಟ್ರಾನ್ಸ್ಫರ್ ಆಗಿ ಸ್ಪಿಂಡಲ್ ರೊಟೇಟ್ ಆಗುತ್ತೆ. ವರ್ಕ್ ಪೀಸು ಆ ಒಂದು ಡೈರೆಕ್ಷನ್ ಮತ್ತೆ RPM ಅಲ್ಲಿ ರೊಟೇಟ್ ಆಗ್ತಾ ಹೋಗುತ್ತೆ.
ಇಲ್ಲೇನ್ ರೊಟೇಟ್ ಆಗ್ತಾ ಇರುತ್ತೆ ಅದು ವಾಪಸ್ ಫೀಡ್ಬ್ಯಾಕ್ ಆಗ್ಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನ ನಾವು ಇದರಲ್ಲಿ ನೋಡಬಹುದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಸ್ಪಿಂಡಲ್ ಅಂಡ್ ಇಟ್ಸ್ ಡ್ರೈವ್ಸ್. ಅದಾದ್ಮೇಲೆ ಟೈ ಸ್ಟಾಕ್ ಇದೆ ಇಲ್ಲಿ ನೋಡಿ. ಇಟ್ ಈಸ್ ಸೇಮ್ ಆಸ್ ಅವರ್ ಕನ್ವೆನ್ಷನಲ್ ಲೇತ್ ಟೈ ಸ್ಟಾಕ್. ದಿಸ್ ಟೈ ಸ್ಟಾಕ್ ಆಲ್ಸೋ ಮೌಂಟೆಡ್ ಆನ್ ಎ ಬೆಡ್. ದಟ್ ಬೆಡ್ ಈಸ್ ಓನ್ಲಿ ಫಾರ್ ದಿಸ್ ಟೈ ಸ್ಟಾಕ್. ಬೆಡ್ ಇದೆ, ಕಾಂಬಿನೇಷನ್ ಬೆಡ್ವೇ ಇರುತ್ತೆ. ಆ ಬೆಡ್ವೇ ಮೇಲೆ ಈ ಟೈ ಸ್ಟಾಕ್ ಅನ್ನ ಫಿಕ್ಸ್ ಮಾಡ್ತೀವಿ. ಹಿಯರ್ ಆಲ್ಸೋ ಸ್ಪಿಂಡಲ್ ವಿತ್ ಇನ್ ದ ಬ್ಯಾರಲ್. ಸೊ ಫಾರ್ ಮೂವಿಂಗ್ ದ ಸ್ಪಿಂಡಲ್ ರೈಟ್ ಆರ್ ಲೆಫ್ಟ್, ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್, here there is no hand wheel for moving the spindle. Instead of hand wheel, hydraulic mechanism is there. With the help of that mechanism, with the help of that piston and cylinder arrangement, we will move the spindle forward or backward. ಈ ಸ್ಪಿಂಡಲ್ ಏನಿದೆ ಇದು ರೈಟ್ ಟು ಲೆಫ್ಟ್ ಅಥವಾ ಮುಂದೆ ಹಿಂದೆ ಮೂವ್ ಆಗಕ್ಕೆ ಹ್ಯಾಂಡ್ ವೀಲ್ ಇಲ್ಲ. ಹ್ಯಾಂಡ್ ವೀಲ್ ಬದಲಾಗಿ ಹೈಡ್ರಾಲಿಕ್ ಎನರ್ಜಿಯನ್ನ ಯೂಸ್ ಮಾಡ್ತೀವಿ. ಹೈಡ್ರಾಲಿಕ್ ಪಿಸ್ಟನ್ ಮತ್ತೆ ಸಿಲಿಂಡರ್ ಅರೇಂಜ್ಮೆಂಟ್ ಇದೆ, ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ. By using the pressurized oil from this hydraulic power pack, it is possible as to move the spindle. Okay, so ಈ ಟೈ ಸ್ಟಾಕ್ ಏನಿದೆ ಅದರ ಸ್ಪಿಂಡಲ್ ಲಿಮಿಟೆಡ್ ಸ್ಟ್ರೋಕ್ ಅನ್ನ ಹೊಂದಿರುತ್ತೆ. 200 ಇಂದ 400 mm ಮಾತ್ರ ಈಕ್ವಿಲ್ ಎಂಡ್ ಇಂದ ಅದು ಮೂವ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಲೆಂತ್ ಆಫ್ ದ ವರ್ಕ್ ಪೀಸಸ್ ನಾವು ಹೋಲ್ ಯೂನಿಟ್ ಅನ್ನ ಹಿಂದೆ ಮತ್ತೆ ಮುಂದೆ ಫಿಕ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬೈ ಯೂಸಿಂಗ್ ದ ಕ್ಲಾಂಪಿಂಗ್ ಅರೇಂಜ್ಮೆಂಟ್. ಈ ಹೋಲ್ ಟೈಲ್ ಸ್ಟಾಕ್ ಏನಿದೆ ಅದು ಮೂವ್ ಆಗೋದಿಲ್ಲ. ಓನ್ಲಿ ಇಲ್ಲಿ ಮೂವ್ ಆಗೋದು ಈ ಸ್ಪಿಂಡಲ್ ಮಾತ್ರ ಆಟೋಮೆಟಿಕ್ ಆಗಿ ಮೂವ್ ಆಗುತ್ತೆ. ಈ ಹೋಲ್ ಯೂನಿಟ್ ಅನ್ನ ನಾವೇನೆ ಮ್ಯಾನ್ಯುಯಲ್ ಆಗಿ ಬಿಚ್ಚಿ ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ಇಟ್ಟು ಕ್ಲಾಂಪ್ ಮಾಡಿಕೊಂಡು ನಾವು ಈ ಒಂದು ಟೈಲ್ ಸ್ಟಾಕ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಟೈಲ್ ಸ್ಟಾಕ್ ಈಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ದ ಫ್ರೀ ಎಂಡ್ ಆಫ್ ದ ಲೆಂತಿ ವರ್ಕ್ ಪೀಸಸ್. ದಟ್ ಓನ್ಲಿ ಫಾರ್ ದಟ್ ಪರ್ಪಸ್. ಕನ್ವೆನ್ಷನಲ್ ತರ ನಾವು ಇಲ್ಲಿ ಡ್ರಿಲ್ಲಿಂಗು ಮತ್ತೊಂದು ಆಪರೇಷನ್ ಅನ್ನ ಮಾಡಕ್ ಯೂಸ್ ಮಾಡಲ್ಲ. ಇದನ್ನ ಜಸ್ಟ್ ಇಲ್ಲಿ ಒಂದು ಸಪೋರ್ಟ್ ಅನ್ನ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡ್ರೈವಿಂಗ್ ಮೆಕ್ಯಾನಿಸಮ್ ಬಂದು ಬರೀ ಈ ಸ್ಪಿಂಡಲ್ ಅನ್ನ ಡ್ರೈವ್ ಮಾಡುವಂತ ಮೆಕ್ಯಾನಿಸಮ್ ಇದೆ. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಿ ಯಾವುದೇ ಹ್ಯಾಂಡ್ ವಿಲ್ ಮತ್ತೊಂದು ಏನೂ ಇಲ್ಲ. ಹಾಗಾಗಿ ನಾವು ಇದನ್ನ ಆಟೋಮೆಟಿಕ್ ಆಗಿ ಕೂಡ ಮೂವ್ ಮಾಡಕ್ಕಾಗಲ್ಲ, ಮತ್ತೆ ಇದಕ್ಕೆ ಪ್ರೋಗ್ರಾಮ್ ಮಾಡಿ ನಾವು ಮೂವ್ ಮಾಡಕ್ಕಾಗೋದಿಲ್ಲ. ಇದನ್ನ ಫುಡ್ ಸ್ವಿಚಸ್ ಇರುತ್ತೆ. ಬೈ ಯೂಸಿಂಗ್ ದಟ್ ಸ್ವಿಚ್ ವಿ ವಿಲ್ ಓನ್ಲಿ ಮೂವ್ ದ ಸ್ಪಿಂಡಲ್. ಓಕೆ, ಇದಾದ ಮೇಲೆ ಈಗ ವರ್ಕ್ ಹೋಲ್ಡಿಂಗು ವರ್ಕ್ ಸಪೋರ್ಟಿಂಗ್ ಗೊತ್ತಾಯ್ತು ನಿಮ್ಗೆ. ಈಗ ನಮ್ಗೆ ಏನಾಗಬೇಕು, ಈಗ ವರ್ಕ್ ಫಿಕ್ಸ್ ಆಗಿದೆ, ವರ್ಕ್ ರಿಕ್ವೈರ್ಡ್ ಆರ್ ಪಿ ಎಂ ಅಲ್ಲಿ ರೊಟೇಟ್ ಆಗ್ತಾ ಇದೆ. ಮತ್ತೇನಾಗಬೇಕು ನಮ್ಗೆ, ಕಟಿಂಗ್ ಟೂಲು ಇದ್ರ ಮೇಲೆ ಮೂವ್ ಆಗಬೇಕು. ಸಿ ಫಾರ್ ಫಿಕ್ಸಿಂಗ್ ದ ಕಟಿಂಗ್ ಟೂಲ್ ಅಂಡ್ ಮೂವಿಂಗ್ ದ ಕಟಿಂಗ್ ಟೂಲ್ ಇನ್ ದ ರಿಕ್ವೈರ್ಡ್ ಡೈರೆಕ್ಷನ್ ವಿ ಹ್ಯಾವ್ ಎ ಮೆಕ್ಯಾನಿಸಮ್ ದಟ್ ಈಸ್ ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್. ಸಿ ದಿಸ್ ಈಸ್ ದ ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್. This mechanism will index this turret according to the requirement of the tool. Here what tool we want, it is possible as to index the tool with the help of this indexing mechanism. ಈ ಹೆಡ್ ಏನಿದೆಯಲ್ಲ ಇದು ಟರೆಟ್ ಹೆಡ್. ಇಲ್ಲಿ 8 ಟೂಲ್ಗಳನ್ನ ಫಿಕ್ಸ್ ಮಾಡುವಂತ ಅವಕಾಶ ನಮ್ಗೆ ಇಲ್ಲಿ ಇರುತ್ತೆ. ಆಕ್ಟಾಗನಲ್ ಟರೆಟ್ ಹೆಡ್ ಮತ್ತೆ ಎಕ್ಸಾಗನಲ್ ಟರೆಟ್ ಹೆಡ್ಗಳು ಸಿಗುತ್ತೆ. ಸೊ ಈ ಟರೆಟ್ ಹೆಡ್ಗಳಿಗೆ ನಾವು ನಮಗೆ ಬೇಕಾಗಿರುವಂತ ಟರ್ನಿಂಗ್ ಮಾಡುವಂತ ಎಲ್ಲಾ ರೀತಿಯ ಟೂಲ್ಗಳನ್ನ ಫಿಕ್ಸ್ ಮಾಡ್ಲಿಕ್ಕೆ ಇಲ್ಲಿ ಪ್ರಾವಿಷನ್ ಇರುತ್ತೆ. ಸೊ ದಟ್ ಈಸ್ ಮೇಡ್ ಫ್ರಮ್ ಪ್ಲೇನ್ ಟರ್ನಿಂಗ್ ಟೂಲ್ಸ್, ಫೇಸಿಂಗ್ ಟೂಲ್ಸ್, ಥ್ರೆಡ್ಡಿಂಗ್ ಟೂಲ್ಸ್, ಗ್ರೂವಿಂಗ್, ಡ್ರಿಲ್ಲಿಂಗ್, ಬೋರಿಂಗ್, ನರ್ಲಿಂಗ್, ಯಾವ್ಯಾವ ಟೂಲ್ ಯೂಸ್ ಮಾಡ್ತೀವಿ ನಾವು ಜಾಬ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅದನ್ನೆಲ್ಲ ಫಿಕ್ಸ್ ಮಾಡುವಂತ ಅವಕಾಶ ಈ ಟರೆಟ್ ಅಲ್ಲಿ ಇರುತ್ತೆ. ಮತ್ತೆ ಈ ಟರೆಟ್ ಬೈ ಡೈರೆಕ್ಷನಲ್ ಟರೆಟ್ ಇರುತ್ತೆ. ನಾರ್ಮಲಿ ಬೈ ಡೈರೆಕ್ಷನಲ್ ಅಂದ್ರೆ ಇಟ್ ಮೇ ರೊಟೇಟ್ ಇನ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಆರ್ ಕೌಂಟರ್ ಕ್ಲಾಕ್ ವೈಸ್. ಸೊ ದಿಸ್ ಈಸ್ ದ ಟರೆಟ್ ಮತ್ತೆ ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್. ಏನು ಟರೆಟ್ ಅಥವಾ ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್ ಕೆಲಸ, ಟೂಲ್ ಅನ್ನ ಫಿಕ್ಸ್ ಮಾಡುವಂತದ್ದು ಅಥವಾ ಟೂಲ್ ಅನ್ನ ಹೋಲ್ಡ್ ಮಾಡುವಂತದ್ದು, ಮತ್ತೆ ಟೂಲ್ಗೆ ಬೇಕಾದಂತಹ ಡೈರೆಕ್ಷನ್ ಅನ್ನ ಕೊಡ್ಲಿಕ್ಕೆ ನಾವು ಈ ಒಂದು ಇದನ್ನ ಯೂಸ್ ಮಾಡ್ತೀವಿ. ಈಗ ಈ ಟರೆಟ್ಗೆ ಮೂವ್ಮೆಂಟ್ ಅನ್ನ ಕೊಡ್ಲಿಕ್ಕೆ ನಮ್ಗಿಲ್ಲಿ 2 ಮೋಟರ್ಗಳಿದೆ. ಒಂದು ಮೋಟರ್ ಮತ್ತೊಂದು ಮೋಟರ್ ಇದೆ. ಸೊ ಈ ಡೈರೆಕ್ಷನ್ ಅಲ್ಲಿ ಟೂಲ್ ಮೂವ್ ಮಾಡಬೇಕು ಅಂದ್ರೆ ಫಾರ್ ಪ್ಲೇನ್ ಟರ್ನಿಂಗ್ ಆರ್ ಫಾರ್ ಮೂವಿಂಗ್ ದ ಕಟಿಂಗ್ ಟೂಲ್ ಲಾಂಗಿಟ್ಯೂಡಿನಲ್ಲಿ ವಿ ವಿಲ್ ಯೂಸ್ ದಿಸ್ ಮೋಟರ್. ಜೆಡ್ ಆಕ್ಸಿಸ್ ಅಂತ ಕರಿತೀವಿ ಈ ತರ ಮೂವ್ ಆಗೋದಕ್ಕೆ ಲೆಹತಲ್ಲಿ, ಇದು ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ ಮೋಟರ್ ಇರುತ್ತಲ್ಲ, ಈ ಮೋಟರ್ಗೆ ಸ್ಕ್ರೂ ರಾಡ್ ಇರುತ್ತೆ. ದಟ್ ಸ್ಕ್ರೂ ರಾಡ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಸ್ಕ್ರೂ ರಾಡ್. ಹಿಯರ್ ವಿ ಆರ್ ಯೂಸಿಂಗ್ ದಟ್ ಈಸ್ ಬಾಲ್ ಸ್ಕ್ರೂ ರಾಡ್. ಎಕ್ಸಾಮಿನೇಷನ್ ಪ್ರಶ್ನೆಗಳು ಬರುತ್ತೆ, ಯಾವ ಸ್ಕ್ರೂ ರಾಡ್ ಅನ್ನ ಲೇತ್ ಮಿಷಿನ್ ಗಳಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಬಾಲ್ ಸ್ಕ್ರೂ ರಾಡ್ ಇರಬೇಕು, ಯಾಕೆಂದ್ರೆ ಇದ್ರಲ್ಲಿ ಬ್ಯಾಕ್ ಕ್ಲಾಶ್ ಏನೂ ಇರೋದಿಲ್ಲ. ನಮ್ ಕನ್ವೆನ್ಷನಲ್ ಲೇತ್ ಅಲ್ಲಿ ನಿಲ್ಲಿಸಿರೋ ಒಂದಷ್ಟೊತ್ತು ಆದ್ಮೇಲೆ ನಿಲ್ಲುತ್ತಲ್ಲ, ಆ ತರ ಇಲ್ಲಿಲ್ಲ. ಸೊ ಇಲ್ಲಿ ದೇರ್ ಇಸ್ ನೋ ಬ್ಯಾಕ್ ಕ್ಲಾಶ್ ಅಟ್ ಆಲ್.
For that we are obtaining very good accuracy from the turning center or turning lathes, right? So ಇಲ್ಲಿ ಈ ಮೋಟರ್ ಏನಿರುತ್ತಲ್ಲ, it will receive the information from its mind. According to that instruction, that motor will rotate in the required direction. It may be clockwise or counterclockwise according to the sign of the Z value. ಸೊ ಓಕೆ, ಸೊ ಇದು ಇದಕ್ಕೆ ಸ್ಕ್ರೂ ರಾಡ್ ಕನೆಕ್ಟ್ ಆಗಿರುತ್ತೆ. ಸ್ಕ್ರೂ ರಾಡು ಈ ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್ಗೆ ಫಿಕ್ಸ್ ಆಗಿರುತ್ತೆ. ಸ್ಕ್ರೂ ರೊಟೇಟ್ ಆದಂಗೆ ಇದು ಕೂಡ ರೊಟೇಟ್ ಆಗುತ್ತೆ. ಇಲ್ಲಿ ನೀವು ಲೇತಲ್ಲಿ ನೋಡಿದಿರಲ್ಲ ಹಾಫ್ ನಟ್ ಮೆಕ್ಯಾನಿಸಮ್ ಥ್ರೆಡಿಂಗ್ ಮಾಡ್ಲಿಕ್ಕೆ, ಆ ತರ ಇಲ್ಲಿ ಮೆಕ್ಯಾನಿಸಮ್ ಇರುತ್ತೆ. ಇದು ರೊಟೇಟ್ ಆಗ್ತಾ ಇರುತ್ತೆ ಅಂದ್ರೆ ಇದು ಕೂಡ ಹಿಂದೆ ಮುಂದೆ ರೊಟೇಟ್ ಆಗುತ್ತೆ, ಕಪ್ಲಿಂಗ್ ಆಗಿರುತ್ತೆ. ಅದೇ ರೀತಿ ಈ ಎಕ್ಸ್ ಮೋಟರ್ಗೆ ಸಿಗ್ನಲ್ ಬಂದಾಗ ಇದು ಕೂಡ ಮೂವ್ ಆಗುತ್ತೆ. ಇಲ್ಲೂ ಕೂಡ ಬೆಡ್ ಇರುತ್ತೆ ನೋಡ್ರಿ. ಈ ಬೆಡ್ಗಳು ಏನಿದಾವಲ್ಲ ಇವು ಫ್ಲಾಟ್ ಬೆಡ್ ವೇಗಳು. ಫ್ಲಾಟ್ ಬೆಡ್ ವೇನ ಯಾವಾಗ ಯೂಸ್ ಮಾಡ್ತೀವಿ ನಾವು? ಹೆವಿ ಕಟ್ಗಳನ್ನ ಕೊಡುವಾಗ, ಹೆವಿ ಲೋಡ್ ಅನ್ನ ಇದು ವಿಸ್ಟ್ಯಾಂಡ್ ಮಾಡಬೇಕು ಕಟಿಂಗ್ ಟೂಲ್ಗಳು ಅಂದ್ರೆ ನಾವು ಅಲ್ಲಿ ಫ್ಲಾಟ್ ಬೆಡ್ ವೇನ ಯೂಸ್ ಮಾಡ್ತೀವಿ. ಅದರಲ್ಲೂ ಈ ಬೆಡ್ ವೇಗಳು ಏನಿದಾವಲ್ಲ ಇವು LM ಗೈಡ್ ವೇಸ್ ಅಂತಲೂ ಕೂಡ ಕರಿತೀವಿ. LM ಅಂದ್ರೆ ಲೀನಿಯರ್ ಮೋಷನ್ ಬೆಡ್ ವೇಸ್ ಅಥವಾ ಲೀನಿಯರ್ ಮೋಷನ್ ಗೈಡ್ ವೇಗಳು. ಸೊ ಈ ಗೈಡ್ ವೇಗಳು ಏನಿದಾವಲ್ಲ ಇವು ಈ ಸ್ಕ್ರೂ ರಾಡ್ ಜೊತೆ ಮೂವ್ ಆಗಕ್ಕೆ, ಈ ಬೆಡ್ ಮೇಲೆ ಮೂವ್ ಆಗ್ಲಿಕ್ಕೆ ನಾವು ಅಲ್ಲೂ ಸಹ ಬೇರಿಂಗ್ ಅನ್ನ ಹಾಕಿರ್ತೀವಿ ಈ ಒಂದು ಅರೇಂಜ್ಮೆಂಟ್ಗೆ. ಸೊ ಈ ಬೇರಿಂಗ್ ಅಷ್ಟು ಪಕ್ಕ ಇದಕ್ಕೆ ಸ್ಕ್ರೂ ರಾಡ್ಗೆ ಫಿಕ್ಸ್ ಆಗಿರುತ್ತೆ, ಬೆಡ್ ವೇಗೆ ಫಿಕ್ಸ್ ಆಗಿರುತ್ತೆ. ಎಲ್ಲೂ ಕೂಡ ಬ್ಲಾಕ್ ಕ್ಲಾಶ್ ಆಗಲಿ ಲೂಸ್ನೆಸ್ ಆಗಲಿ ಏನು ಕೂಡ ಇರೋದಿಲ್ಲ. ಓಕೆ, ಸೊ ಎಕ್ಸ್ ಈಸ್ ಫಾರ್ ಮೂಮೆಂಟ್ ಆಫ್ ದಿಸ್ ಎಕ್ಸ್ ಡೈರೆಕ್ಷನ್ ಜಾಬಿನ ಡಯಾಮೀಟರ್ಗಳನ್ನ ಮೇಂಟೈನ್ ಮಾಡೋಕೆ, ಮತ್ತೆ ಈ ಜೆಡ್ ಆಕ್ಸಿಸ್ ಏನಿದೆ ಲೆಂತ್ ಅನ್ನ ಮೇಂಟೈನ್ ಮಾಡೋಕೆ, ಸ್ಟೆಪ್ ಲೆಂತ್ ಅನ್ನ ಮೇಂಟೈನ್ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಒಂದು ಮೆಕ್ಯಾನಿಸಮ್ ಅನ್ನ ಯೂಸ್ ಮಾಡ್ತೀವಿ. ಈ ಡ್ರೈವ್ ಮೋಟರ್ಸ್ ಏನಿರ್ತಾವಲ್ಲ ಇವು ಸಾಧಾರಣವಾಗಿ ಸರ್ವೋ ಮೋಟರ್ಸ್ ಗಳಿರುತ್ತೆ. ಸೊ ಈ ಸರ್ವೋ ಮೋಟರ್ಸ್ ಗಳ ಜೊತೆಗೆ ಇಲ್ಲೇನೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕೂಡ ಇರುತ್ತೆ. ಸೊ ನಾವ್ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡಿದೀವಿ ಅಂದ್ರೆ ಒಂದು 10 mm ಮೂವ್ ಆಗ್ಲಿಕ್ಕೆ ಕಮಾಂಡ್ ಕೊಟ್ಟಿದೀವಿ ಅಂದ್ರೆ 10 mm ಹೋಯ್ತೋ ಅಥವಾ ಇಲ್ವೋ ಅಂತ ಚೆಕ್ ಮಾಡುವಂತ ವ್ಯವಸ್ಥೆನೂ ಇಲ್ಲಿ ಇರುತ್ತೆ. ಅದನ್ನ ನಾವು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಅದು ಕೂಡ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಇದು ಆಕ್ಚುಲ್ ಆಗಿ ಏನ್ ಮೂವ್ಮೆಂಟ್ ಮಾಡ್ತಾ ಇರುತ್ತೆ ಅದನ್ನ ಮಾನಿಟರ್ ಮಾಡಿ ವಾಪಸ್ಸು ಮಾನಿಟರ್ಗೆ, ಕಂಟ್ರೋಲ್ ಯೂನಿಟ್ಗೆ, ಮಾನಿಟರ್ಗೆ ಸಿಗ್ನಲ್ ಪಾಸ್ ಆಗುವಂಗೆ ಅದು ನೋಡ್ಕೊಳ್ತದೆ. ಓಕೆ, ಇದು ಇಂಡೆಕ್ಸಿಂಗ್ ಮೆಕ್ಯಾನಿಸಮ್, ರೈಟ್. ಸೊ ಈಗ ನಿಮ್ಗೆ ಕಂಟ್ರೋಲ್ ಗೊತ್ತಾಗಿದೆ, ಮಿಷಿನ್ ಕಂಟ್ರೋಲ್ ಯೂನಿಟ್ ಕೂಡ ಗೊತ್ತಾಗಿದೆ. ಸೊ ಇಟ್ ವಿಲ್ ಆಕ್ಟ್ ಎಸ್ ಎ ಬ್ರೈನ್ ಆಫ್ ಎ ಹ್ಯೂಮನ್ ಮೈಂಡ್ ಆಫ್ ಎ ಬ್ರೈನ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಸೊ ಇದು ಇಲ್ಲಿ ಏನು ಮಿಷಿನ್ ಕಂಟ್ರೋಲ್ ಯೂನಿಟ್ ಇಂದ ಸಿಗ್ನಲ್ ಅನ್ನ ರಿಸೀವ್ ಮಾಡುತ್ತೋ ಆ ಸಿಗ್ನಲ್ ಪ್ರಕಾರ ಕಮಾಂಡ್ಸ್ ಅನ್ನ ರಿಸೀವ್ ಮಾಡಿ ಪ್ರೋಸೆಸ್ ಮಾಡಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ಆ ಕರೆಸ್ಪಾಂಡಿಂಗ್ ಮೋಟರ್ಸ್ಗೆ ಸಿಗ್ನಲ್ಸ್ ಅನ್ನ ಕಳಿಸಿ ನಮ್ಗಿಲ್ಲಿ ಈ ಕಟಿಂಗ್ ಟೂಲ್ಗಳು ಮೂವ್ ಆಗುವಾಗೆ ಅಥವಾ ಇದರ ಈ ಟರ್ನಿಂಗ್ ಸೆಂಟರ್ನ ಯಾವುದೇ ಒಂದು ಪಾರ್ಟ್ ಆಕ್ಟಿವೇಟ್ ಆಗಂಗೆ ನೋಡಿಕೊಂಡು ನಮಗೆ ಪ್ರಾಸೆಸಿಂಗ್ ಅನ್ನ ಮಾಡುತ್ತೆ. ಟರ್ನಿಂಗ್ ಆಪರೇಷನ್ಸ್ ಅನ್ನ ಮಾಡಿಸುವಂತ ಕೆಲಸನ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. See, this mission control unit will receive the information or instructions from two of its parts, that is foot switches and also one from mission control panel. So ಇಲ್ಲಿ ಏನ್ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅಥವಾ ಮ್ಯಾನ್ಯಲಿ ಇದನ್ನ ಇನ್ಫಾರ್ಮೇಶನ್ ಕೊಡ್ತೀವಿ ಮಿಷಿನ್ಗೆ, ಅದೆಲ್ಲವೂ ಕೂಡ ಇಲ್ಲಿಗೆ ಹೋಗುತ್ತೆ. ಓಕೆ, ಮಿಷಿನ್ ಕಂಟ್ರೋಲ್ ಯೂನಿಟ್ ಪಾಸ್ ಆಗಿ ಅಲ್ಲಿಂದ ನೆಕ್ಸ್ಟ್ ಎಲ್ಲವೂ ಕೂಡ ಕಮ್ಯುನಿಕೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಹೈಡ್ರಾಲಿಕ್ ಪವರ್ ಪ್ಯಾಕ್ ಇದೆ. ಸೊ ಈಗಾಗಲೇ ನಾನು ಹೇಳಿದ್ದೀನಿ ಈ ಹೈಡ್ರಾಲಿಕ್ ಚೆಕ್ ಇರುತ್ತೆ. ಹಿಯರ್ ವಿ ವಾಂಟ್ ದ ಹೈಡ್ರಾಲಿಕ್ ಎನರ್ಜಿ ಫಾರ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ದ ಜಾಸ್ ಆಫ್ ಎ ಚೆಕ್. ಅದೇ ರೀತಿ ಫಾರ್ ಇಂಡೆಕ್ಸಿಂಗ್ ಪರ್ಪಸ್ ವಿ ವಾಂಟ್ this hydraulic energy. The same way for moving the spindle right or left we want hydraulic energy. For all this purpose one power pack is there. That power pack will pressurize the hydraulic oil by using its own motor and pumping arrangements and direction control valves and some other solenoid valves. So ಈ hydraulic power pack ಅಲ್ಲಿ hydraulic oil energize ಆಗುತ್ತೆ. ಆ ಆಯಿಲ್ ಅನ್ನ ಈ ಓಸಸ್ ಅನ್ನ ಯೂಸ್ ಮಾಡಿ ಹೈಡ್ರಾಲಿಕ್ ಪೈಪ್ಸ್ ಗಳನ್ನ ಯೂಸ್ ಮಾಡಿ ನಾವು ಎಲ್ಲೆಲ್ಲಿಗೆ ಪ್ರೆಷರೈಸ್ಡ್ ಆಯಿಲ್ ಬೇಕು ಅಲ್ಲೆಲ್ಲ ಸಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಈ ಹೈಡ್ರಾಲಿಕ್ ಪವರ್ ಪ್ಯಾಕ್ ಕೂಡ ಅಷ್ಟೇನೆ, ಇಟ್ ರಿಸೀವ್ಸ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಇಟ್ಸ್ ಮೈಂಡ್ ಆರ್ ಬ್ರೈನ್. ಇಲ್ಲಿಂದ ಮಿಷನ್ ಕಂಟ್ರೋಲ್ ಯೂನಿಟ್ ಇಂದ ಸಿಗ್ನಲ್ ಬಂದಾಗ ಇದು ಆಕ್ಟಿವೇಟ್ ಆಗಿ ಆ ಕರೆಸ್ಪಾಂಡಿಂಗ್ ಸೆಕ್ಷನ್ಗೆ ಪ್ರೆಷರೈಸ್ಡ್ ಆಯಿಲ್ ಅನ್ನ ಕಳಿಸಿ ಇದು ವರ್ಕ್ ಅನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಸ್ಲೈಡ್ಸ್ ಏನಿದೆ ಅಲ್ರಿ, ಇದು ಬೆಡ್ ಮೇಲೆ ಈ ಏನು ಟರೆಟ್ ಇಂಡೆಕ್ಸಿಂಗ್ ಮೆಕ್ಯಾನಿಸಮ್ ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಸ್ಲೈಡಿಂಗ್ ಮೆಕ್ಯಾನಿಸಮ್, ಸ್ಲೈಡಿಂಗ್ ಕಾಂಪೊನೆಂಟ್ಸ್ ಇದೆ.
ಇಲ್ಲೂ ಕೂಡ ಸ್ಲೈಡಿಂಗ್ ಕಾಂಪೋನೆಂಟ್ಸ್ ಇದೆ, ಇಲ್ಲಿ ರೊಟೇಟಿಂಗ್ ಆಬ್ಜೆಕ್ಟ್ಸ್ ಇದೆ. ಎಲ್ಲೆಲ್ಲಿ ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟ್ ಆಗುತ್ತೋ ಅಲ್ಲೆಲ್ಲ ನಾವು ಲೂಬ್ರಿಕೇಶನ್ ಅನ್ನ ಮಾಡಲೇಬೇಕು. ಇನ್ ಕೇಸ್ ಲೂಬ್ರಿಕೇಶನ್ ಅನ್ನ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಮಿಷಿನ್ ಅಕ್ಯುರಸಿ ಹೋಗ್ತಾ ಹಾಳಾಗ್ತಾ ಸ್ಪೈಲ್ ಆಗ್ತಾ ಹೋಗುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಲೂಬ್ರಿಕೇಶನ್ ಅನ್ನ ಮಾಡಬೇಕು. ಫಾರ್ ಲೂಬ್ರಿಕೇಟಿಂಗ್ ಪರ್ಪಸ್ ವಿ ಹ್ಯಾವ್ ಸಮ್ ಅದರ್ ಸಿಸ್ಟಮ್, ದಟ್ ಈಸ್ ಸೆಂಟ್ರಲ್ ಲೂಬ್ರಿಕೇಶನ್ ಸಿಸ್ಟಮ್. ಇಲ್ಲಿ ಸೆಂಟ್ರಲ್ ಲೂಬ್ರಿಕೇಶನ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಇಲ್ಲಿ ಮ್ಯಾನ್ಯುಯಲಿ ಲೂಬ್ರಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ ಕನ್ವೆನ್ಷನಲ್ ತರ. ಇದನ್ನು ಕೂಡ ನಾವು ಇದಕ್ಕೆ ಕಮಾಂಡ್ ಕೊಡ್ತೀವಿ, ಮ್ಯಾನ್ಯುಯಲ್ ಕಮಾಂಡ್ ಅಲ್ಲಿ ಕೊಡ್ತೀವಿ. ಇಲ್ಲಿ ಪ್ರೋಗ್ರಾಮ್ ಅನ್ನ ಮಾಡೋದಿಲ್ಲ. ಇದಕ್ಕೆ ಇದರದೇ ಆದಂತ ಸ್ವಿಚಸ್ ಇರುತ್ತೆ, ಕೀಸ್ ಇರುತ್ತೆ. ನಾವು ಅದನ್ನ ಆಪರೇಟ್ ಮಾಡಿದಾಗ ಮ್ಯಾನ್ಯುಯಲಿ ಲೂಬ್ರಿಕೇಶನ್ ಆಗುತ್ತೆ, ಮಿಷಿನ್ ಲೂಬ್ರಿಕೇಶನ್ ಅನ್ನ ಮಾಡುತ್ತೆ. ಸೊ ಈ ಲೂಬ್ರಿಕೇಶನ್ ಏನಿದೆ ಅದು ಮಿಷಿನ್ ಮ್ಯಾನುಫ್ಯಾಕ್ಚರರೇ ಫಿಕ್ಸ್ ಮಾಡಿರ್ತಾರೆ. ಮಿಷಿನ್ ಆನ್ ಆದ ತಕ್ಷಣ ಲೂಬ್ರಿಕೇಶನ್ ಆಗಲಿ ಮತ್ತು ಮಿಷಿನ್ ಕಂಟಿನ್ಯೂಸ್ ಆಗಿ ವರ್ಕ್ ಆಗುವಾಗ ಹಾಫ್ ಆನ್ ಅವರ್ 1 ಅವರ್ಗೆ ಒಂದ್ಸರಿ ತನ್ಪಾಡಿ ತಾನು ಆಟೋಮೆಟಿಕ್ ಆಗಿ ಅದು ಲೂಬ್ರಿಕೇಶನ್ ಅನ್ನ ಮಾಡ್ತಾ ಇರುತ್ತೆ. ಎಲ್ಲೆಲ್ಲಿ ಸ್ಲೈಡಿಂಗ್ ಕಾಂಪೊನೆಂಟ್ಸ್, ಎಲ್ಲೆಲ್ಲಿ ಮೂವಿಂಗ್ ಕಾಂಪೊನೆಂಟ್ಸ್ ಇದೆ, ರೊಟೇಟಿಂಗ್ ಕಾಂಪೊನೆಂಟ್ಸ್ ಇದೆ, ಅಲ್ಲಿ ಎಲ್ಲವೂ ಕೂಡ ಲೂಬ್ರಿಕೇಶನ್ ಆಗ್ತಾ ಇರುತ್ತೆ. ಸೊ ಈ ಲೂಬ್ರಿಕೇಶನ್ ಆಗುವಾಗಲೂ ಕೂಡ ಈ ಸಿಸ್ಟಮ್ ಕೂಡ ಇಟ್ ರಿಸೀವ್ಸ್ ದ ಇನ್ಸ್ಟ್ರಕ್ಷನ್ ಫ್ರಮ್ ಇಟ್ಸ್ ಕಮಾಂಡರ್. ಇಲ್ಲಿಂದ ಇನ್ಸ್ಟ್ರಕ್ಷನ್ ಅನ್ನ ರಿಸೀವ್ ಮಾಡುತ್ತೆ. ಆಗ ಅದು ಲೂಬ್ರಿಕೇಶನ್ ಆಯಿಲ್ ಅನ್ನ ಎಲ್ಲಾ ಸೆಕ್ಷನ್ಗೂ ಪಂಪ್ ಮಾಡಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ನೋಡಿ, ಇಲ್ಲಿ ನಾನು ಡಾಟೆಡ್ ಅಲ್ಲಿ ಒಂದು ಲೈನ್ ಅನ್ನ ಮಾತ್ರ ತೋರಿಸಿದ್ದೀನಿ ಈ ಆಕ್ಸಿಸ್ಗೆ. ಅದೇ ರೀತಿ ಈ ಸೇಮ್ ಅರೇಂಜ್ಮೆಂಟು ಈ ಸ್ಲೈಡ್ ವೇಸು, ಇಲ್ಲಿ ಬರುವಂತ ಬೇರಿಂಗ್ ಬ್ಲಾಕ್, ರೋಲರ್ ಬೇರಿಂಗ್ ಬ್ಲಾಕ್ ಹೌಸಿಂಗ್ ಅಂತ ಬರುತ್ತೆ, ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ಅಷ್ಟೇನೆ, ಇದಕ್ಕೂ ಕೂಡ ಅಷ್ಟೇನೆ, ಇಲ್ಲುವೆ ಮತ್ತೆ ಇಲ್ಲೂ ಕೂಡ ಈ ಸ್ಪಿಂಡಲ್ ಮತ್ತೆ ಬ್ಯಾರಲ್ ಮಧ್ಯೆ ಆಯಿಲ್ ಲೂಬ್ರಿಕೇಶನ್ ಆಗ್ತಾ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನಾನು ಎಲ್ಲ ಕಡೆ ಯಾಕೆ ಮಾರ್ಕ್ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಈ ಡಾಟೆಡ್ ಆಗ್ತಾ ಹೋದ್ರೆ ಇಲ್ಲೆಲ್ಲ ಬಹಳ ಚಿತ್ತಾಗುತ್ತೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಒಂದೇ ಕಡೆ ಮಾತ್ರ ಲೂಬ್ರಿಕೇಶನ್ ಅರೇಂಜ್ಮೆಂಟ್ಸ್ ಅನ್ನ ತೋರಿಸಿದ್ದೀನಿ. ಓಕೆ, ಇದು ಕೂಡ ಗೊತ್ತಾಯ್ತು. ನೆಕ್ಸ್ಟ್, ಈಗ ಜಾಬ್ ಮಾಡುವಾಗ ಈಟ್ ಆಗುತ್ತೆ. ಇದು ಮೆಟಲ್. ಸಾಧಾರಣವಾಗಿ ನಾವು ಮೈ ಸ್ಟೀಲು, ಕ್ಯಾಸ್ಟ್ ಐರನ್, ರಾಟ್ ಐರನ್ ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಗಳನ್ನ ಮೆಷಿನಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗೇನೆ ಕಟಿಂಗ್ ಟೂಲ್ ಕೂಡ ಮೆಟಲ್ ಇರುತ್ತೆ. 1 to 1 ಹೈ ಸ್ಪೀಡ್ ಅಲ್ಲಿ ಹೈ RPM ಅಲ್ಲಿ ರಬ್ ಆಗ್ತಾ ಹೋದ್ರೆ, ಫ್ರಿಕ್ಷನ್ ಆದ್ರೆ ನಿಮಗೆ ಗೊತ್ತಿದೆ ಕಟಿಂಗ್ ಟೂಲ್ ಲೈಫ್ ಹೋಗ್ತಾ ಇರುತ್ತೆ, ಕಟಿಂಗ್ ಟೂಲ್ ಚಿಪ್ ಅಪ್ ಆಗ್ತಾ ಇರುತ್ತೆ, ವರ್ಕ್ ಪೀಸ್ ಸರ್ಫೇಸ್ ಕೂಡ ಚೆನ್ನಾಗಿ ಬರಲ್ಲ, ಆಕ್ಯುರೇಸಿನೂ ಕೂಡ ಚೆನ್ನಾಗಿ ಬರಲ್ಲ. ಸೊ ನಾವು ಏನ್ ಮಾಡ್ಬೇಕಾಗಾದ್ರೆ ಕೂಲೆಂಟ್ ಅನ್ನ ಹಾಕ್ಬೇಕು. ಕೂಲೆಂಟ್ ಅನ್ನು ಕೂಡ ನಾವು ಕೈಯಲ್ಲಿ ಹಾಕೋದಿಲ್ಲ, ನಾವು ಕೂಲೆಂಟ್ ಅನ್ನು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಪ್ರೋಗ್ರಾಮ್ ಮಾಡ್ತೀವಿ ಅಥವಾ ಮ್ಯಾನ್ಯುಯಲಿ ಬಟನ್ಸ್ ಅನ್ನ ಅಥವಾ ಸ್ವಿಚ್ ಗಳನ್ನ ಆಪರೇಟ್ ಮಾಡಿ ನಾವು ಕೂಲೆಂಟ್ ಅನ್ನ ಸಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಕೂಲೆಂಟ್ ಅನ್ನ ಸಪ್ಲೈ ಮಾಡ್ಲಿಕ್ಕೂ ಕೂಡ ಒಂದು ಮೆಕ್ಯಾನಿಸಮ್ ಇದೆ. ಆ ಮೆಕ್ಯಾನಿಸಮ್ ಬಂದು ಕೂಲೆಂಟ್ ಸರ್ಕ್ಯುಲೇಟಿಂಗ್ ಸಿಸ್ಟಮ್ ಅಂತ ಇದೆ. ಇಲ್ಲಿ ಪಂಪು ಮತ್ತೆ ಮೋಟರ್ ಸಪರೇಟ್ ಆಗಿರುತ್ತೆ. ಕೆಳಗಡೆ ಬೇಸ್ ಅಲ್ಲಿ ಕೂಲೆಂಟ್ ಟ್ಯಾಂಕ್ ಇರುತ್ತೆ. ಸೊ ಈ ಸಿಸ್ಟಮ್ ಏನಿದೆ ಇದು ಯಾವಾಗ ಇನ್ಫಾರ್ಮೇಶನ್ ಅನ್ನ ಮಿಷಿನ್ ಕಂಟ್ರೋಲ್ ಯೂನಿಟ್ ಇಂದ ರಿಸೀವ್ ಮಾಡುತ್ತೋ ಆಗ ಅದು ಇದ್ರ ಕೆಲಸವನ್ನ ಶುರು ಮಾಡಿ ಎಲ್ಲಿಗೆ ಕೂಲೆಂಟ್ ಬೇಕೋ ಅಲ್ಲಿಗೆ ಸಪ್ಲೈ ಮಾಡ್ತದೆ. ಸೊ ಈ ಕೂಲೆಂಟ್ ಸಪ್ಲೈ ಮಾಡೋದು ಇದು ಖಾಲಿ ಟರೇಟ್ ಹೆಡ್ಡಿಂಗ್ ಮಾತ್ರ. ಸೊ ಈ ಟರೇಟ್ ಹೆಡ್ ಅಲ್ಲಿ 8 ಸ್ಟೇಷನ್ ಇದೆ ಅಂದ್ರೆ 8 ಸ್ಟೇಷನ್ ಅಲ್ಲೂ ಕೂಡ ಓಪನಿಂಗ್ ಇರುತ್ತೆ ಕೂಲೆಂಟ್ ಆಗ್ಲಿಕ್ಕೆ. ಬಟ್ ಬ್ಯೂಟಿ ಏನಪ್ಪಾ ಅಂದ್ರೆ, ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಯಾವ ಟೂಲ್ ತಗೊಂಡು ನಾವು ವರ್ಕ್ ಮಾಡ್ತಾ ಇದೀವೋ ಆ ಟೂಲ್ ಅಲ್ಲಿ ಮಾತ್ರ ಆನ್ ಮಾಡಿದಾಗ ಅಥವಾ ಪ್ರೋಗ್ರಾಮ್ ಮಾಡಿ ಕಮಾಂಡ್ ಕೊಟ್ಟಾಗ ಕೂಲೆಂಟ್ ಆನ್ ಆಗಿ ಇಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಮಿಕ್ಕಂತ ಇನ್ ಯಾವುದೇ ಒಂದು ಓಪನಿಂಗ್ಸ್ ಅಲ್ಲೂ ಕೂಡ ಈ ಒಂದು ಕೂಲೆಂಟು ಫ್ಲೋ ಆಗೋದಿಲ್ಲ. ಸೊ ಕೂಲೆಂಟ್ ಕೂಡ ಅಷ್ಟೇ, ನಾವು ಪ್ರೋಗ್ರಾಮ್ ಅಲ್ಲಿ ಬರಿತೀವಿ ಕಮಾಂಡ್ಸ್ ಅಲ್ಲಿ, ಕೋಡ್ಸ್ ಅಲ್ಲಿ. ಅದೇ ತರ ಮ್ಯಾನ್ಯುಯಲಿ ಕೂಡ ನಾವು ನಾಬ್ ಅನ್ನ, ಸ್ವಿಚ್ ಅನ್ನ ಆಪರೇಟ್ ಮಾಡಿ ಈ ಒಂದು ಕೂಲೆಂಟ್ ಪಂಪ್ ಸಿಸ್ಟಮ್ ಅನ್ನ ಆನ್ ಮಾಡಿ ನಾವು ಕೂಲೆಂಟ್ ಅನ್ನ ಸಪ್ಲೈ ಮಾಡಿ ವರ್ಕ್ ಪೀಸ್ ಮತ್ತೆ ಕಟಿಂಗ್ ಟೂಲ್ ಗಳನ್ನ ವರ್ಕ್ ಮಾಡುವಾಗ ಕೂಲ್ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಇದಾದ ಮೇಲೆ ಇವೆಲ್ಲ ಫಂಕ್ಷನ್ ಆಗ್ಲಿಕ್ಕೆ ಒಂದು ಕಮಾಂಡ್ ಕೊಡೋರು ಬೇಕಲ್ಲ, ಇದಕ್ಕೆಲ್ಲರಿಗೂ ಕಮ್ಯುನಿಕೇಟ್ ಮಾಡಕ್ ಬೇಕಲ್ಲ ವ್ಯವಸ್ಥೆ. ಆ ಭಾಗ ಬಂದು ಮಿಷಿನ್ ಕಂಟ್ರೋಲ್ ಪ್ಯಾನಲ್ ಅಂತ ಕರಿತೀವಿ. ಸೊ ದಿಸ್ ಕಂಟ್ರೋಲ್ ಪ್ಯಾನಲ್ ಈಸ್ ಸಿಮಿಲರ್ ಟು ಅವರ್ ಇಂದ್ರಿಯಗಳು, ಏನು ಪಂಚೇಂದ್ರಿಯಗಳು ಅಂತ ಇದೀವಲ್ಲ, ಸೆನ್ಸ್ ಪಾಕಟೀಸ್ ಅಂತ ಕರಿತೀವಲ್ಲ. ಸೊ ಆ ರೀತಿ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಅಲ್ಲಿ ಪ್ರೋಗ್ರಾಮ್ ಮಾಡಿ ನಾವು ಇದಕ್ಕೆ ಕಮಾಂಡ್ ಕೊಡ್ಬೋದು, ಅಥವಾ ಮ್ಯಾನ್ಯುಯಲಿ ಬಟನ್ಸ್ ಅನ್ನ, ಸ್ವಿಚಸ್ ಅನ್ನ, ನಾಬ್ಗಳನ್ನ ಯೂಸ್ ಮಾಡಿ ಇದಕ್ಕೆ ಕಮಾಂಡ್ ಅನ್ನ ಕೊಡ್ಬೋದು, ಅಥವಾ ಈ ಸ್ವಿಚ್ ಗಳನ್ನ ಯೂಸ್ ಮಾಡಿ ನಾವು ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಕಮಾಂಡ್ ಅನ್ನ ಕೊಡ್ಬೋದು. ಸಿ ದೀಸ್ 2 ಪಾರ್ಟ್ಸ್ ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಟಿಂಗ್ ವಿತ್ ದ ಮಿಷಿನ್ ಟೂಲ್. ಮಿಷಿನ್ ಟೂಲ್ ಜೊತೆ ನಾವು ಮಾತಾಡಬೇಕು ಅಂದ್ರೆ ಈ 2 ಪಾರ್ಟ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಪ್ರೋಗ್ರಾಮ್ ಗಳನ್ನ ಬರಿತೀವಿ, ಮ್ಯಾನ್ಯುಯಲಿ ಕೂಡ ಆಪರೇಟ್ ಮಾಡುವಂತ ಕೆಲಸನ ನಾವು ಈ 2 ಪಾರ್ಟ್ ಗಳಲ್ಲಿ ಮಾಡ್ತಾ ಹೋಗ್ತೀವಿ. ನಾನು ಈ ಮಿಷಿನ್ ಕಂಟ್ರೋಲ್ ಪ್ಯಾನಲಿನ ಡೀಟೇಲ್ಡ್
ವಿಷಯಗಳನ್ನ ಅಲ್ಲಿ ಹಲವಾರು ಕೀಸ್ಗಳು, ಸ್ವಿಚಸ್, ಸೆಕ್ಷನ್ಸ್ ಎಲ್ಲ ಬರುತ್ತೆ. ನಾನು ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಈಗ ನಾವು ಕೂಲೆಂಟ್ ಸರ್ಕ್ಯುಲೇಟಿಂಗ್ ಸಿಸ್ಟಮ್ ನೋಡಿದ್ವಿ. ಲೀಡ್ ಸ್ಕ್ರೂಸ್ ಏನಿದೆ ಅದ್ರ ಬಗ್ಗೆನೂ ಹೇಳಿದ್ದೀನಿ ನಾನು. ದಿಸ್ ಲೀಡ್ ಸ್ಕ್ರೂ ಈಸ್ ಯೂಸ್ ಟು ಮೂವ್ ದ ಟರೆಟ್ ಹೆಡ್ ಇನ್ ದ ರಿಕ್ವೈರ್ಡ್ ಡೈರೆಕ್ಷನ್. ದಟ್ ಲೀಡ್ ಸ್ಕ್ರೂ ಇಸ್ ಬಾಲ್ ಲೀಡ್ ಸ್ಕ್ರೂ ಅಂತ ಕರಿತೀವಿ. ಅಂಡ್ ದೆನ್ ಡ್ರೈವ್ ಮೋಟರ್ಸ್ ಆರ್ ದೇರ್. ದೀಸ್ ಆರ್ ದ ಮೋಟರ್ಸ್. ಇದು ಸ್ಪಿಂಡಲ್ಗೆ ಏನ್ ಮೋಟರ್ಸ್ ಬರುತ್ತೆ ಅವಕ್ಕೆ ನಾವು ಡ್ರೈವ್ ಮೋಟರ್ಸ್ ಅಂತ ಕರಿತೀವಿ. ಸೊ ದೋಸ್ ಮೋಟರ್ಸ್ ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಶನ್ ರಿಸೀವ್ಡ್ ಫ್ರಮ್ ದ ಕಂಟ್ರೋಲ್ ಯೂನಿಟ್ಸ್. ಸೊ ಎಕ್ಸ್ ಅಲ್ಲಿ ಇದೆ ಎಕ್ಸ್ ಡ್ರೈವ್ ಮೋಟರ್, ಜೆಡ್ ಅಲ್ಲಿ ಇದೆ ಡ್ರೈವ್ ಜೆಡ್, ಇಲ್ಲಿ ಸ್ಪಿಂಡಲ್ ಇದೆ ಸ್ಪಿಂಡಲ್ ಡ್ರೈವ್ ಮೋಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫುಡ್ ಸ್ವಿಚಸ್, ಇವೆಲ್ಲ ಏನಿದಾವಲ್ಲ ಇವಕ್ಕೆ ನಾವು ಫುಡ್ ಸ್ವಿಚಸ್ ಅಂತ ಕರಿತೀವಿ. ದೀಸ್ ಟೂ ಸ್ವಿಚಸ್ ಆರ್ ಯೂಸ್ ಟು ಓಪನ್ ಅಂಡ್ ಕ್ಲೋಸ್ ದ ಚೆಕ್ ಜಾಸ್ ಅಂಡ್ ಆಲ್ಸೋ ಫಾರ್ ಮೂವ್ ದ ಸ್ಪಿಂಡಲ್. ಸೊ ಇಲ್ಲಿ ನಾವು ಪ್ರೆಸ್ ಮಾಡಿದ ತಕ್ಷಣನೇ ಕಾಲಲ್ಲಿ ಈ ಸ್ವಿಚ್ ಅನ್ನ ಅದು ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ. ಮಿಷಿನ್ ಕಂಟ್ರೋಲ್ ಯೂನಿಟ್ ಇಂದ ಹೈಡ್ರಾಲಿಕ್ ಪವರ್ ಪ್ಯಾಕಿಗೆ ಹೋಗುತ್ತೆ. ಹೈಡ್ರಾಲಿಕ್ ಪವರ್ ಪ್ಯಾಕ್ ಇಂದ ಪ್ರೆಷರೈಸ್ಡ್ ಆಯಿಲ್ ಇಲ್ಲಿ ಬಂದು ಈ ಚೆಕ್ ನ ಜಾಸ್ಗಳು ಓಪನ್ ಮತ್ತೆ ಕ್ಲೋಸ್ ಆಗಂಗೆ ಮಾಡ್ತದೆ. ಅದೇ ರೀತಿ ಈ ಟೈ ಸ್ಟಾಕ್ ವಿಲ್ಲಿನ ಇದನ್ನ ಪ್ರೆಸ್ ಮಾಡಿದ್ರೆ, ಸ್ಪಿಂಡಲಿನ ಸ್ವಿಚ್ ಅನ್ನ ಪ್ರೆಸ್ ಮಾಡಿದ್ರೆ, ಫುಡ್ ಸ್ವಿಚ್ ಅನ್ನ ಎಗೇನ್ ಸಿಗ್ನಲ್ ಮತ್ತೆ ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಹೋಗಿ ಪವರ್ ಪ್ಯಾಕಿಗೆ ಹೋಗಿ ಅಲ್ಲಿಂದ ಪ್ರೆಷರೈಸ್ಡ್ ಆಯಿಲ್ ಈ ಡಬಲ್ ಆಕ್ಟಿಂಗ್ ಸಿಲಿಂಡ್ರಿಗೆ ಬಂದು ಅದು ಹಿಂದೆ ಮುಂದೆ ಮೂವ್ ಆಗುವಾಗೆ ಮಾಡ್ತದೆ. ಓಕೆ, ಸೊ ಇದು ಲೇಔಟ್ ಅಥವಾ ಬ್ಲಾಕ್ ಡಯಾಗ್ರಾಮ್ ಆಫ್ ಎ CNC ಟರ್ನಿಂಗ್ ಸೆಂಟರ್. ಅಂದ್ರೆ ಇನ್ಸೈಡ್ ಅಲ್ಲಿ ಏನೇನಿರುತ್ತೆ, ಯಾವ ರೀತಿ ಕಮ್ಯುನಿಕೇಶನ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ರೈಟ್, ಈಗ ರಿಯಲ್ ಆಗಿ ಮಿಷಿನ್ ಯಾವ ರೀತಿ ಇರುತ್ತೆ ಅಂತ ಒಂದು ಸರಿ ಒಂದು ವಿಡಿಯೋವನ್ನ ನೋಡ್ಬಿಡೋಣ. ಹೆಂಗಿರುತ್ತೆ ಇರೋದೆಲ್ಲ ನೀವು ನೋಡಿಲ್ಲ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಇದು CNC ಟರ್ನಿಂಗ್ ಸೆಂಟರ್. ಇಲ್ಲಿ ಏನಿದೆಯಲ್ಲ ಇದೇ ಕಂಟ್ರೋಲ್ ಪ್ಯಾನಲ್. ಸೊ ಇದನ್ನ ಯೂಸ್ ಮಾಡಿ ನಾವು ಮಿಷಿನ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲಿ ನೋಡಿ, ಇದು CNC ಡಿಸ್ಪ್ಲೇ ಸೆಕ್ಷನ್ ಇದು. ಓಕೆ, ಇಲ್ಲಿ LCD ಮಾನಿಟರ್ ಇರುತ್ತೆ. ಇದು ಇಲ್ಲಿ ಪ್ರೋಗ್ರಾಮ್ ಅನ್ನ ಬರೆಯುವಂತ ಸೆಕ್ಷನ್. ನಾವು ಆಟೋಮೆಟಿಕ್ ಪ್ರೋಗ್ರಾಮ್ ಬರೆಯಲಿಕ್ಕೆ ಯೂಸ್ ಆಗುತ್ತೆ. ಹಾಗೇನೆ ಇದು ಈ ಭಾಗ ಏನ್ ನೋಡ್ತಾ ಇದ್ದೀರಲ್ಲ, ಇದು ಆಪರೇಟರ್ ಕಂಟ್ರೋಲ್ ಪ್ಯಾನಲ್ ಅಂತ. ಸೊ ದಿಸ್ ಸೆಕ್ಷನ್ ಆಲ್ಸೋ ಯೂಸ್ ಟು ಕಮ್ಯುನಿಕೇಟ್ ವಿತ್ ದ ಮಿಷಿನ್, ಬಟ್ ಮ್ಯಾನ್ಯುಯಲಿ ಅಷ್ಟೇನೆ. ಇಲ್ಲಿ ಮ್ಯಾನ್ಯುಯಲಿ ನಾವು ಮಿಷಿನ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಆನಂತರ ಇದೆಲ್ಲವೂ ಕೂಡ ಮಿಷಿನ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ. ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಬರುವಂಥದ್ದು ಇಲ್ಲಿ ಇದು ಬರುತ್ತೆ, ಇದು ಹ್ಯಾಂಡ್ವಿಲ್ ಕೂಡ ಬರುತ್ತೆ. ನಾವು ಹ್ಯಾಂಡ್ವಿಲ್ ಅಲ್ಲಿ ಮಿಷಿನ್ ಮೂವ್ಮೆಂಟ್ ಕೂಡ ಮಾಡ್ಬೋದು. ಸೊ ಇದಾದ್ಮೇಲೆ ಇಲ್ಲಿ ನೋಡಿ, ಇದು ಟೈಲ್ ಸ್ಟಾಕ್ ಅಲ್ಲಿ ಬರುವಂತ ಇದು ಸಿಲಿಂಡರು. ಅದಾದ್ಮೇಲೆ ಲೂಬ್ರಿಕೇಶನ್ ಅಂತ ಹೇಳಿದ್ನಲ್ಲ, ಸೆಂಟ್ರಲ್ ಲೂಬ್ರಿಕೇಶನ್ ಅಂತ ಹೇಳ್ತಲ್ಲ, ಇದು ಇಲ್ಲಿ ಕಮಾಂಡ್ ಪ್ರಕಾರ ಇದು ಪಂಪಿಂಗ್ ಮಾಡ್ತಾ ಇರುತ್ತೆ. ನೋಡಿ, ಇದೆಲ್ಲ ಲೂಬ್ರಿಕೇಶನ್ಗೆ ಕಳಿಸುವಂಥದ್ದು, ಆಯಿಲ್ ಅನ್ನ ಕಳಿಸ್ತದೆ. ಈ ಭಾಗ ಏನಿದೆಯಲ್ರಿ, ಇದು ಪವರ್ ಪ್ಯಾಕು. ಹೈಡ್ರಾಲಿಕ್ ಎನರ್ಜಿ ಇಲ್ಲೇ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರಾಲಿಕ್ ಪವರ್ ಪ್ರೊಡ್ಯೂಸ್ ಆಗುವಂಥ ಭಾಗ. ಸೊ ಇಲ್ಲಿ ಕೂಡ ಇದಕ್ಕೆ ಸಪರೇಟ್ ಆದಂಥ ಒಂದು ಪಂಪು ಮತ್ತು ಇದೆಲ್ಲ ಅರೇಂಜ್ಮೆಂಟ್ಸ್ ಇರುತ್ತೆ. ಇಲ್ಲಿ ಆಯಿಲು ಪ್ರೆಷರೈಸ್ ಆಗಿ ಪಂಪ್ ಆಗಿ ಅದೇನು ಟರೇಟು ಮತ್ತು ಸ್ಪಿಂಡಲ್ಲು ಮತ್ತು ಟೈ ಸ್ಟಾಕಿಗೆ ಇಲ್ಲಿಗೆ ಹೋಗುತ್ತೆ. ನೋಡಿ, ಇದು ಹೋಸ್ ಪೈಪ್ಗಳು. ಸೊ ಅವೆಲ್ಲ ಪೈಪ್ಗಳು ಇಲ್ಲಿ ಕೂಡ ಇದೆ, ಇಲ್ಲಿ ಹೊರಗಡೆ ಹೋಗೋದು ಕಾಣಿಸ್ತದೆ. ಇದು LM ಗೈಡ್ ವೇಸ್ ಅಂದ್ರೆ ಇದೇನೆ. ಇದು ಸ್ಕ್ರೂ ರಾಡ್ನ ಇನ್ನೊಂದು ಎಂಡದು. ಇದು ಮೋಟ್ರ್ಗಳು, ಇವೇ ಡ್ರೈವ್ ಮೋಟ್ರ್ಗಳು. ಇದು ಜೆಡ್ ಆಕ್ಸಿಸ್ ಡ್ರೈವ್ ಮೋಟ್ರು. ಸೊ ಈ ಆಕ್ಸಿಸ್ ಏನಿದೆ ಅಲ್ರಿ, ಇದು ಜೆಡ್ ಆಕ್ಸಿಸ್. ಇದು ನೋಡಿ, ಇದು ಸ್ಕ್ರೂ ರಾಡು. ಇಲ್ಲೆಲ್ಲ ಲೂಬ್ರಿಕೇಶನ್ ಆಗ್ಲಿಕ್ಕಿದೆ. ನೋಡಿ, ಇವು LM ಗೈಡ್ ವೇಸ್ ಅಂದ್ರೆ ಇವೇನೆ ಬೆಡ್ ವೇಗಳು. ಇದು ಬೇರಿಂಗ್ ಹೌಸಿಂಗ್. ಇದು ಮೋಟ್ರ್ ಇದೆ ನೋಡ್ರಿ. ಇದು ಈ ಮೋಟ್ರಿಗೆ ಮಿಷಿನ್ ಕಂಟ್ರೋಲ್ ಯೂನಿಟ್ ಸಿಗ್ನಲ್ ಬಂದಾಗ ಸ್ಕ್ರೂ ರೊಟೇಟ್ ಆಗಿ ಈ ಏನು ಹೌಸಿಂಗ್ ಇದೆಯಲ್ಲ, ಟರೆಟೆಡ್ ಹೌಸಿಂಗ್, ಅದು ಮೂವ್ ಆಗುತ್ತೆ. ಇದು ನಾನೀಗ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಜೆಡ್ ಆಕ್ಸಿಸ್ ಸ್ಲ್ಯಾಂಟ್ ಬೆಡ್. ಇದು ಟೇಪರ್ ಆಗಿರುತ್ತೆ ಹಾರಿಜಾಂಟಲ್ ಆಕ್ಸಿಸ್ಗೆ. ಇದು ಮಾತ್ರ ಜೆಡ್ ಆಕ್ಸಿಸ್ ಮಾತ್ರ. ಇದು ಐಸೋಲೇಷನ್ ಟ್ರಾನ್ಸ್ಫರ್ಗಳು ಬರುತ್ತೆ. ಇದು ಕಂಟ್ರೋಲ್ ಪ್ಯಾನಲ್ ಮಿಷಿನ್ದು. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಸ್ವಿಚಸ್ಸು, ರಿಲೇಸು, ಆಂಪ್ಲಿಫೈಯರ್ಸು, ಇನ್ ಆ್ಯಂಡ್ ಔಟ್ ಕೇಬಲ್ಗಳು. ಸೊ ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಇದು ಒಂದು ಪಾರ್ಟ್. ಇದಾದ್ಮೇಲೆ ಏನು ಈ ಸ್ಪಿಂಡಲು ನೋಡ್ರಿ, ಇಲ್ಲಿ ಸ್ಪಿಂಡಲ್ದು ಹೈಡ್ರಾಲಿಕಲ್ಲಿ ಆಪರೇಟ್ ಮಾಡಲಿಕ್ಕೆ, ಚೆಕ್ಕನ್ನು ಜಾಸನ್ನು ಓಪನ್ ಕ್ಲೋಸ್ ಮಾಡಲಿಕ್ಕೆ. ಹಾಗೆಯೇ ಇಲ್ಲಿ ಬಾಟಮಲ್ಲಿ ಡ್ರೈವ್ ಮೋಟ್ರ್ ಇದೆ ನೋಡ್ರಿ, ಸ್ಪಿಂಡಲ್ ಡ್ರೈವ್ ಮೋಟ್ರ್ ಇದೆ. ಈ ಬಾಟಮಿಂದ ಟಾಪಲ್ಲಿ ಸ್ಪಿಂಡಲ್ ಇದೆ. ಆ ಸ್ಪಿಂಡಲ್ಗೆ ಕನೆಕ್ಟ್ ಮಾಡ್ತೀವಿ. ಟೂತ್ಡು ಬೆಲ್ಟ್ಗಳನ್ನು ಯೂಸ್ ಮಾಡಿ ನಾವು ಈ ಸ್ಪಿಂಡಲನ್ನು ರೊಟೇಟ್ ಮಾಡ್ತೀವಿ. ಹಾಗೆಯೇ ಟೈಮಿಂಗ್ ಬೆಲ್ಟ್ ಕೂಡ ಇರುತ್ತೆ, ಟೈಮರ್ ಇರುತ್ತೆ. ಇಲ್ಲಿಂದ ಫೀಡ್ಬ್ಯಾಕ್ ಹೋಗುವಂಥದ್ದು ಇರುತ್ತೆ. ನಾವೇನು RPM ಮಾಡ್ತೀವಿ. ಇದು ಜೆಡ್ ಆಕ್ಸಿಸ್ ಮೋಟ್ರ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ನೋಡಿ. ಸೊ
ಏನು ಪ್ರೋಗ್ರಾಮ್ ಮಾಡ್ತೀವಿ ಅದು ಆಗ್ತಾ ಇದೆಯಲ್ಲೋ ಅಂತೇಳಿ ಚೆಕ್ ಮಾಡುವಂಥ ವ್ಯವಸ್ಥೆನೂ ಇರುತ್ತೆ ಇದರಲ್ಲಿ. ನೋಡಿ, ಇದು ಸ್ಪಿಂಡಲ್ಲು ಇದೆ, ಹೈಡ್ರಾಲಿಕ್ ಚೆಕ್ ಇದು. ಇದೆಲ್ಲ ನೋಡ್ರಿ, ಇದು ಟೆಲಿಸ್ಕೋಪಿಕ್ ಕವರ್. ಇವು ಬಿಚ್ಚಿದ್ರೆ ಮಾತ್ರ ನಮಗೆಲ್ಲ ಒಳಗಡೆ ಏನೇನಿದೆ ಅಂತ ಗೊತ್ತಾಗುತ್ತೆ. ಈ ಭಾಗ ಏನಿದೆಯಲ್ರಿ, ಇದು ಟರೆಟ್ ಇದೆ. ಇದೇ ಟರೆಟ್ ಇದು. ಇಲ್ಲಿ ನೋಡಿ, ಇದೆಲ್ಲ ಟೂಲನ್ನ ಫಿಕ್ಸ್ ಮಾಡಿದೀವಿ. ಒಂದೊಂದಕ್ಕೂ ಒಂದೊಂದು ಸ್ಟೇಷನ್ ಅಂತ ಕರಿತೀವಿ, ರೈಟ್. ಇದು ಇಂಡೆಕ್ಸಿಂಗ್ ಮೆಕ್ಯಾನಿಸಮ್ ಇದು. ಸೊ ಇದಕ್ಕೂ ಕೂಡ ಹೈಡ್ರಾಲಿಕ್ ಆಯಿಲ್ ಸಪ್ಲೈ ಆಗುವಂತ ವ್ಯವಸ್ಥೆ ಇದೆ. ಹೈಡ್ರಾಲಿಕ್ ಮೋಟರ್ಸ್ ಇರುತ್ತೆ, ಅದರಿಂದ ಇಂಡೆಕ್ಸ್ ಆಗುತ್ತೆ. ಕೆಲವಕ್ಕೆ ಸ್ಟೆಪರ್ ಮೋಟರ್ಗಳು ಬರುತ್ತೆ. ಇದು ನೋಡಿ ಟೈರ್ ಸ್ಟಾಕ್. ನೋಡಿ, ಇಲ್ಲೆಲ್ಲ ಲೂಬ್ರಿಕೇಶನ್ಗೆ ಮತ್ತೆ ಹೈಡ್ರಾಲಿಕ್ ಇದು ಸಿಲಿಂಡರ್ ಮೂವ್ ಆಗ್ಲಿಕ್ಕೆ ನೋಡಿ. ನಾನು ಈ ಫುಡ್ ಸ್ವಿಚ್ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಸ್ಪಿಂಡಲ್ಲು ಹಿಂದೆ ಮುಂದೆ ಮೂವ್ ಆಗ್ತಾ ಇದೆ. ಸೊ ಹಾಗೇನೆ ಇದನ್ನು ಕೂಡ ನಾವು ರೊಟೇಟ್ ಮಾಡ್ಬೋದು ಕಮಾಂಡ್ ಕೊಟ್ಟು. ಇದು ನೋಡಿ ಟರೆಟ್ ಹೆಡ್ ಅನ್ನು ಕೂಡ ನಾವು ಹಿಂದೆ ಮುಂದೆ ಮೂವ್ ಮಾಡ್ಬೋದು ಅಥವಾ ಇಂಡೆಕ್ಸಿಂಗ್ ಮಾಡ್ಬೋದು ಬೈ ಯೂಸಿಂಗ್ ದ ಹೈಡ್ರಾಲಿಕ್ ಎನರ್ಜಿ. ಓಕೆ, ಇದು ಕಂಟ್ರೋಲ್ ಪ್ಯಾನಲ್. ಸೊ ಇಲ್ಲಿಂದ ಕಮ್ಯುನಿಕೇಟ್ ಮಾಡುವಂಥದ್ದು, ರೈಟ್. ಸೊ ಇದು CNC ಮಿಷಿನ್ ಟೂಲಿನ ಒಂದು ರಿಯಲ್ ಚಿತ್ರ. ಸೊ ಇದರಲ್ಲಿ ಇನ್ನೂ ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ನನ್ನನ್ನು ಭೇಟಿ ಮಾಡಿ. ನೀವು ಬಂದರೆ ನಾನು ಇನ್ಸ್ಟಿಟ್ಯೂಟಲ್ಲಿ ಏನೇ ಅನುಮಾನಗಳಿದ್ರು ನಾನು ರಿಯಲ್ ಆಗಿ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ಯಾವ ಥರ ಆಪ್ರೇಟ್ ಆಗುತ್ತೆ ಅಂತ ನಿಮ್ಮ ಅನುಮಾನಗಳನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸಾಧ್ಯವಾದಷ್ಟು. ಓಕೆ, ನೆಕ್ಸ್ಟು ಈ ಪ್ಯಾನಲ್ ಬೋರ್ಡ್. ಇದು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಅಂತ ಕರಿತೀವಿ. ಸೊ ದಿಸ್ ಪ್ಯಾನಲ್ ಬೋರ್ಡ್ ಕನ್ಸಿಸ್ಟ್ಸ್ ಆಫ್ ರಿಲೇ, ಸ್ವಿಚಸ್, ಆಂಪ್ಲಿಫೈಯರ್ಸ್ ಮತ್ತು ಇನ್ ಅಂಡ್ ಔಟ್ ಕಮ್ಯುನಿಕೇಶನ್ ಕೇಬಲ್ಸ್. ಅಲ್ಲಿ ನಾನು ಕೂಡ ತೋರಿಸ್ತೇನೆ ನಿಮಗೆಲ್ಲ ಇದು. ಸೊ ಇದೇನಿದೆಯಲ್ಲ, ಈ ಪ್ಯಾನಲ್ ಬೋರ್ಡ್ ಕೂಡ ಇದು ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಒಂದು ಪಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಇನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಮಿಷಿನ್ ಕಂಟ್ರೋಲ್ ಯೂನಿಟ್. ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಇವು ಕೆಲಸ ಮಾಡ್ತವೆ. ಮಿಷಿನ್ ಕಂಟ್ರೋಲ್ ಯೂನಿಟ್ ಏನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇವೆಲ್ಲವೂ ಕರೆಸ್ಪಾಂಡಿಂಗ್ ಮೋಟರ್ಸ್ಗೆ ಕಳಿಸ್ಕೊಟ್ಟು ಅವು ಆಕ್ಟಿವೇಟ್ ಆಗುವಂತ ಕೆಲಸವನ್ನ ಇದು ಮಾಡ್ತಾ ಹೋಗ್ತವೆ. ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಅಲ್ಲೇ ಕಂಟ್ರೋಲ್ ಪ್ಯಾನಲ್ ಅನ್ನೇ ಎಲೆಕ್ಟ್ರಿಕಲ್ ಕಂಟ್ರೋಲ್ ಪ್ಯಾನಲ್ ಮಿಷಿನ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ದಿಸ್ ಕಂಟ್ರೋಲ್ ಯೂನಿಟ್ ವಿಲ್ ಎ ಬ್ರೈನ್ ಆಫ್ ದಿಸ್ CNC ಸೆಂಟರ್. ಸೊ ಅಲ್ಲಿ ಅದು ಬ್ರೈನ್ ರೀತಿ ಕೆಲಸ ಮಾಡುತ್ತೆ. ಸಿಗ್ನಲ್ ರಿಸೀವ್ ಮಾಡಿ, ಪ್ರಾಸೆಸ್ ಮಾಡಿ, ಕರೆಸ್ಪಾಂಡಿಂಗ್ ಸೆಕ್ಷನ್ಗೆ ಕಳಿಸ್ಕೊಟ್ಟು ಕೆಲಸವನ್ನ ಮಾಡಿಸ್ಕೊಡ್ತದೆ. ಸೊ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಏನಿದೆ ಅದರದ್ದು, ಈ ಮಿಷಿನ್ ಕಂಟ್ರೋಲ್ ಯೂನಿಟ್ಗೆ ಇದು ಮತ್ತೆ ಈ ಇನ್ಪುಟ್ ಸೆಕ್ಷನ್ ಆಗುತ್ತೆ. ಮಿಷಿನ್ ಕಂಟ್ರೋಲ್ ಪ್ಯಾನಲ್ ಏನಿದೆಯಲ್ಲ ಅದು ಕೂಡ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ಗೆನೆ ಬರುತ್ತೆ. ಓಕೆ, ಅವೆಲ್ಲ ಇಂಟಿಗ್ರೇಟ್ ಆಗಿರುತ್ತೆ. ಇದ್ರಲ್ಲಿ ಏನೇನು ಬರುತ್ತೆ? ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಸೊ ಇದು ಕಂಟ್ರೋಲ್ ಪ್ಯಾನಲ್, ಮಿಷಿನ್ ಕಂಟ್ರೋಲ್ ಪ್ಯಾನಲ್. ಕಂಪ್ಯೂಟರು, ಇದೆಲ್ಲ ಕಂಪ್ಯೂಟರ್ ಹಾಕ್ಬೇಕು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮತ್ತೆ ಡೇಟಾ ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಇದೆಲ್ಲ ಯೂಸ್ ಆಗುತ್ತೆ. ಮೋಟರ್ ಕಂಟ್ರೋಲ್, ಔಟ್ಪುಟ್, ರಿಲೇಸು, ಸ್ವಿಚಸ್ಸು ಇದೆಲ್ಲ ಬರುತ್ತೆ. ಪವರ್ ಕಾಂಪೊನೆಂಟ್ಸ್, ಕರೆಂಟ್ ಆಂಪ್ಲಿಫೈಯರ್ಸು ಇವೆಲ್ಲ ಸೇರಿ ಮಿಷಿನ್ ಕಂಟ್ರೋಲ್ ಯೂನಿಟ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಈ ಮಿಷಿನ್ ಕಂಟ್ರೋಲ್ ಯೂನಿಟ್ ಅಲ್ಲಿ ಮುಖ್ಯವಾಗಿ ಎರಡು ಪಾರ್ಟ್ಸ್ಗಳು, ಸೆಕ್ಷನ್ಸ್ ಬರುತ್ತೆ. ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ ಡೇಟಾ ಪ್ರೊಸೆಸಿಂಗ್ ಯೂನಿಟ್ ಅಂತ. ಡೇಟಾ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿದ್ರೆ ಏನು? ಈ ಕಟಿಂಗ್ ಟೂಲ್ಗೆ ಮೂವ್ಮೆಂಟ್ ಕೊಡುವಂಥದ್ದು. ಈ ಆಕ್ಸಿಸ್ಗೆ ಇನ್ಫಾರ್ಮೇಶನ್ ಬರೋದು, ಕಟಿಂಗ್ ಟೂಲ್ನ ಮೂವ್ಮೆಂಟು, ಕಟಿಂಗ್ ಟೂಲ್ನ ಲೆಂತು, ಕಟಿಂಗ್ ಟೂಲ್ನ ರೇಡಿಯಸ್ಸು, ಕಟಿಂಗ್ ಟೂಲ್ನ ಕಾಂಪನ್ಸೇಷನ್ಗೆ ಸಂಬಂಧಪಟ್ಟಂತ ಇನ್ಸ್ಟ್ರಕ್ಷನ್ಸು ಈ ಸೆಕ್ಷನ್ ಅಲ್ಲಿ ಪ್ರೊಸೆಸಿಂಗ್ ಆಗಿ ಕರೆಸ್ಪಾಂಡಿಂಗ್ ಡ್ರೈವ್ ಮೋಟರ್ಸ್ಗೆ ಬರುತ್ತೆ. ಓಕೆ, ಡಾಟಾ ಪ್ರೊಸೆಸಿಂಗ್ ಏನೇನು ಮಾಡುತ್ತೆ ಹೇಳಿ? ಕಟಿಂಗ್ ಟೂಲಿನ ಲೆಂತು, ಕಟಿಂಗ್ ಟೂಲಿನ ಡಯಾಮೀಟರ್ಗಳು, ಕಟಿಂಗ್ ಟೂಲಿನ ರೇಡಿಯಸ್ಸು, ಕಟಿಂಗ್ ಟೂಲಿನ ಕಾಂಪನ್ಸೇಷನ್ ಮತ್ತೆ ಕಟಿಂಗ್ ಟೂಲಿನ ಮೂವ್ಮೆಂಟ್ಗಳು. ಅಂದ್ರೆ ಅದು ಎಕ್ಸ್ ಮೂವ್ಮೆಂಟ್ ಆಗ್ಬೇಕಾ, ಕಟಿಂಗ್ ಟೂಲು ಜೆಡ್ ಆಗ್ಬೇಕಾ, ಎಕ್ಸ್ ಆಗ್ಬೇಕಾ ಅನ್ನೋದು ಈ ಸೆಕ್ಷನ್ ಅಲ್ಲಿ ಪ್ರೊಸೆಸ್ ಆಗಿ ಆ ರೆಸ್ಪೆಕ್ಟಿವ್ ಮೋಟರ್ಸ್ಗೆ ಸಿಗ್ನಲ್ ಬರುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಲೂಪ್ ಯೂನಿಟ್ ಬಂದು, ಕಂಟ್ರೋಲ್ ಲೂಪ್ ಯೂನಿಟ್ ಕಟಿಂಗ್ ಟೂಲ್ಗೆ ಫೀಡು, ಈ ಜಾಬಿನ ಸ್ಪೀಡು ಮತ್ತೆ ಡೈರೆಕ್ಷನ್ನು, ಮತ್ತೆ ಕೂಲೆಂಟ್ ಮೋಟರ್ ಆನ್ ಆಫ್, ಮತ್ತೆ ಲೂಬ್ರಿಕೇಶನ್ ಮೋಟರ್ ಆನ್ ಆಫ್, ಪವರ್ ಪ್ಯಾಕ್ ಆನ್ ಆಫ್. ಸೊ ಈ ಪ್ರೊಸೆಸಿಂಗ್ ಎಲ್ಲ ಕಂಟ್ರೋಲ್ ಲೂಪಲ್ಲಿ ಆಗುತ್ತೆ. ನಿಮ್ಗೆಲ್ಲರೂ ಇಂಟ್ರ್ಯೂ ಹೋದ್ರೆ ಕೇಳ್ಬೋದು. ಮತ್ತೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ದಯಮಾಡಿ ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸೆಕ್ಷನ್ಗಳೆಲ್ಲ. ಸೊ ಕಂಟ್ರೋಲ್ ಲೂಪ್ ಈಸ್ ಓನ್ಲಿ ಫಾರ್ ಕಂಟ್ರೋಲಿಂಗ್ ದ ಸ್ಪೀಡ್ ಆಫ್ ದ ವರ್ಕ್ ಪೀಸ್, ಡೈರೆಕ್ಷನ್ ಆಫ್ ದ ವರ್ಕ್ ಪೀಸ್, and deciding the feed of the cutting tool, and also for information to the hydraulic power pump to on and off, lubrication unit on and off, coolant pump on and off, and also for the information for indexing the cutting tool. Okay, so ಇವು ಈ ಕಂಟ್ರೋಲ್ ಲೂಪಲ್ಲಿ ಆಗುತ್ತೆ. ಓಕೆ, ಇವೆರಡು ಸೇರಿ ನಮಗೆ ಆಟೋಮೈಸೇಷನ್ ಈ ಒಂದು ಟರ್ನಿಂಗ್ ಸೆಂಟ್ರಲ್ಲಿ ಆಗ್ತಾ ಹೋಗುತ್ತೆ. ಓಕೆ,
ಸೊ ಈ ಒಂದು ತರಗತಿನಲ್ಲಿ ನಾವು ಏನೇನು ಕಲ್ತಿದ್ದೀವಿ, ಏನೇನು ನಾನು ನಿಮಗೆ ತಿಳಿಸಿದ್ದೀನಿ, ಏನೇನು ಅರ್ಥ ಆಗಿದೆ ಅಂತೇಳಿ ಮತ್ತೊಂದ್ಸರಿ ನಾನು ರೀಕಾಲ್ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಸೊ ಇವತ್ತಿನ ತರಗತಿನಲ್ಲಿ ನಾನು ಲೇಔಟ್ ಆಫ್ ಎ CNC ಟರ್ನಿಂಗ್ ಸೆಂಟರ್, ಬಟ್ ಫಾರ್ ದಟ್ ಆಬ್ಜೆಕ್ಟಿವ್ ಒಂದು ಕನ್ಸ್ಟ್ರಕ್ಷನಲ್ ಅಂಡ್ ಫಂಕ್ಷನಲ್ ಫ್ಯೂಚರ್ಸ್ ಅನ್ನ ತಗೊಂಡಿದ್ದೆ. ಅದರಲ್ಲಿ ಪ್ಯಾನಲ್ ಬೋರ್ಡು, ಓಕೆ, ಅದಾದಮೇಲೆ ಬ್ಲಾಕ್ ಡಯಾಗ್ರಾಮ್ ಆಫ್ ಎ CNC ಟರ್ನಿಂಗ್ ಸೆಂಟರ್, ಬ್ಲಾಕ್ ಡಯಾಗ್ರಾಮು ಮತ್ತು ಲೇಔಟ್ ಅಂದರೆ ಏನು, ಏನೇನು ಪಾರ್ಟ್ಸ್ಗಳು ಬರುತ್ತೆ, ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ, ಯಾವ ರೀತಿ ಸಿಗ್ನಲ್ ಪಾಸ್ ಆಗುತ್ತೆ, ಕೂಲೆಂಟ್ ಯಾವಾಗ ಆನ್ ಆಫ್ ಆಗುತ್ತೆ, ಲೂಬ್ರಿಕೇಷನ್ ಹೆಂಗಾಗುತ್ತೆ, ಓಕೆ, ಇಂಡೆಕ್ಸಿಂಗ್ ಯಾವ ರೀತಿ ಆಗುತ್ತೆ, ಮಿಷಿನ್ಗಳು, ಕಟಿಂಗ್ ಟೂಲು, ಆಕ್ಸಿಸ್ ಮೂವ್ಮೆಂಟ್ಸ್ ಹೆಂಗಾಗುತ್ತೆ ಅಂತ ನಾನು ಎಲ್ಲ ತಿಳಿಸಿದ್ದೀನಿ. ಅದ್ರ ಜೊತೆಗೆ ಮಿಷಿನ್ ಕಂಟ್ರೋಲ್ ಯೂನಿಟ್ ಅಂದರೆ ಏನು, ಅದಕ್ಕೆ ಏನೇನು ಇಂಟಿಗ್ರೇಟ್ ಆಗಿರುತ್ತೆ, ಯಾವ ಪಾರ್ಟ್ಸ್ಗಳು ಬರುತ್ತೆ, ಮತ್ತು ಅದರಲ್ಲಿ 2 ಇಂಪಾರ್ಟೆಂಟ್ ಸೆಕ್ಷನ್ ಯಾವ್ಯಾವ ಬರುತ್ತೆ, ಏನೋ ಪ್ರೊಸೆಸಿಂಗ್ ಸೆಕ್ಷನ್ ಮತ್ತು ಕಂಟ್ರೋಲ್ ಲೂಪ್ ಸೆಕ್ಷನ್ನು. ಈ ಕಂಟ್ರೋಲ್ ಲೂಪ್ ಏನಿದೆಯಲ್ಲ ಅದು ಫೀಡ್ಬ್ಯಾಕ್ ಸಿಸ್ಟಮ್ನು ಕೂಡ ಇರುತ್ತೆ ಅದರಲ್ಲಿ ಕಂಟ್ರೋಲ್ ಲೂಪಲ್ಲಿ. ಓಕೆ, 2ನೇ ಭಾಗ ಏನಿದೆಯಲ್ರಿ ಅದು ಈ ಆಕ್ಸಿಸಿಂದ ಫೀಡ್ಬ್ಯಾಕು, ಸ್ಪಿಂಡಲಿಂದ ಫೀಡ್ಬ್ಯಾಕ್ ಹೋಗೋದು, ಇವೆಲ್ಲನೂ ಕೂಡ ಈ ಕಂಟ್ರೋಲ್ ಲೂಪಲ್ಲಿ ಬರುತ್ತೆ. ಮೊದಲು ಜಾಮೆಟ್ರಿಕಲ್ ಲೂಪ್ ಏನಿದೆಯಲ್ಲ ಅದು ಕಟಿಂಗ್ ಟೂಲಿನ ಮೂಮೆಂಟು, ಕಟಿಂಗ್ ಟೂಲಿನ ಲೆಂತು, ಕಟಿಂಗ್ ಟೂಲಿನ ರೇಡಿಯಸ್ಸು, ಕಟಿಂಗ್ ಟೂಲಿನ ಟೂಲ್ ಕಾಂಪನ್ಸೇಷನ್ ಅಂತ ಬರುತ್ತೆ. ನಾನು ನೆಕ್ಸ್ಟ್ ಎಲ್ಲ ಕ್ಲಾಸಲ್ಲಿ ನಿಮಗೆಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಅನುಮಾನ ಇದ್ದರೆ ನನ್ನನ್ನು ಭೇಟಿ ಮಾಡಿ, ನಾನು ಮಿಷಿನ ಆಪ್ರೇಟ್ ಮಾಡೇ ತೋರಿಸಿ ನಿಮಗೆಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಈ ಒಂದು ತರಗತಿಯನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.